ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ವಿಜಯ್ ಭವ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ 2021 ಮಾರ್ಚ್ 26ರಿಂದ ಮಾರ್ಚ್ 30ರವರೆಗಿನ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ವಿಚಾರ ಇರೋದು ಈ ವಾರದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂಥ ಒಂದು ವಿಚಾರಕ್ಕೆ ರಿಲೇಟೆಡ್ ಆಗಿ ಮೊದಲು ಚರ್ಚೆ ಮಾಡ್ತಾ ಹೋಗ್ತೀನಿ. ಏನು ವಿಚಾರ ಅಂದರೆ, ಮಿಸ್ತ್ರಿ ಪದಚ್ಯುತಿ ಮಾನ್ಯ ಮಾಡಿದ ಸುಪ್ರೀಂ ಅನ್ನುವಂಥ ಒಂದು ಟೈಟಲಲ್ಲಿ ಟಾಟಾ ಸಮೂಹ ಸಂಸ್ಥೆ ಮತ್ತು ಸೈರಸ್ ಮಿಸ್ತ್ರಿ ಅವರಿಗೆ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿರೋದು ಕಂಡುಬರ್ತಾ ಇದೆ. ಹಾಗಾದರೆ ಬನ್ನಿ, ಇದಕ್ಕೆ ರಿಲೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಸೈರಸ್ ಮಿಸ್ತ್ರಿ ಬಗ್ಗೆ ಗೊತ್ತಿರುತ್ತೆ. ಟಾಟಾ ಸಮೂಹ ಸಂಸ್ಥೆಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಒಬ್ಬ ವ್ಯಕ್ತಿ, ಮತ್ತು ರತನ್ ಟಾಟಾ ಅವ್ರ ಬಗ್ಗೆ ಸಹ ನಿಮಗೆ ಗೊತ್ತಿರುತ್ತೆ. ಆ ಸಂಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. 2012ರಲ್ಲಿ ಸೈರಸ್ ಮಿಸ್ತ್ರಿ ಅವರನ್ನು ಟಾಟಾ ಸನ್ಸ್ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಗೆ ನೇಮಕ ಮಾಡಲಾಗುತ್ತೆ. ಅಂದರೆ ರತನ್ ಟಾಟಾ ಅವರ ನಂತರ ಆ ಹುದ್ದೆಗೆ ಇವರನ್ನು ನೇಮಕ ಮಾಡಲಾಗುತ್ತೆ. ಆಮೇಲೆ 2016ರಲ್ಲಿ ಅವರ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿಯೇ ಅವರನ್ನು ಆ ಹುದ್ದೆಯಿಂದ ತೆಗೆದುಹಾಕಲಾಗುತ್ತೆ. ಈ ವಿಷಯವಾಗಿ 2012ರಿಂದ ಸೈರಸ್ ಮಿಸ್ತ್ರಿ ನೇಮಕ ಆಗಿದ್ದರು. 16ರಲ್ಲಿ ಆ ಹುದ್ದೆಯಿಂದ ತೆಗೆದುಹಾಕಲಾಗುತ್ತೆ. 16ರಿಂದ 21ರವರೆಗೂ ಸಹ ಈ ವಿಷಯವಾಗಿ ಸೈರಸ್ ಮಿಸ್ತ್ರಿ ಮತ್ತು ಟಾಟಾ ಸಮೂಹ ಸಂಸ್ಥೆ ಅಥವಾ ಟಾಟಾ ಗ್ರೂಪ್ ಏನಿದೆ ಅಲ್ವಾ, ಅವರಿಬ್ಬರ ಮಧ್ಯದಲ್ಲಿ ಒಂದು ಕಾನೂನಾತ್ಮಕ ಹೋರಾಟ ನಡೀತಾ ಇರುತ್ತೆ. ಅದಕ್ಕೆ ತಾರ್ಕಿಕ ಅಂತ್ಯ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿರೋದು ಕಂಡುಬರುತ್ತೆ. ಹಾಗಾಗಿ ಪ್ರಜಾವಾಣಿ ಅಥವಾ ಡೆಕ್ಕನ್ ಹೆರಾಲ್ಡ್ ಸಾಕಷ್ಟು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಈ ವಾರದಲ್ಲಿ ಹೆಚ್ಚು ಚರ್ಚೆ ಆಗಿರುವಂಥ ಒಂದು ವಿಚಾರ ಇದಾಗಿದೆ. ಹಾಗಾದರೆ ಬನ್ನಿ, ಟೋಟಲ್ ಆಗಿ ಈ ವಿಚಾರದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಇನ್ನು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದ ಹಾಗೆ 2016ರಲ್ಲಿ ಸೈರಸ್ ಮಿಸ್ತ್ರಿ ಅವರನ್ನು ಅವರ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಪೂರ್ವದಲ್ಲಿಯೇ ಆ ಹುದ್ದೆಯಿಂದ ತೆಗೆದುಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಸೈರಸ್ ಮಿಸ್ತ್ರಿ ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ. ಯಾವ ರೀತಿ ಕಾನೂನು ಹೋರಾಟ ಅಂದರೆ, 2016ರಲ್ಲಿ ಆ ಹುದ್ದೆಯಿಂದ ತೆಗೆದುಹಾಕಿದ ನಂತರ ಅವರು ಫಸ್ಟ್ NCLTಗೆ ಮೊರೆ ಹೋಗ್ತಾರೆ. ಏನಿದು NCLT ಅಂದರೆ, ಕಂಪನಿಗಳ ವ್ಯವಹಾರ ಅಥವಾ ಕಂಪನಿಗಳಿಗೆ ರಿಲೇಟೆಡ್ ಆಗಿರುವಂಥ ಇಂತಹ ವಿವಾದಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಇರುವಂಥ ಒಂದು ಟ್ರಿಬ್ಯುನಲ್ ಇದು. ಅಂದರೆ ಕಂಪ್ನೀಸ್ ಆ್ಯಕ್ಟ್ 2013ರ ಅಡಿಯಲ್ಲಿ NCLT ಮತ್ತು NCLAT ಅನ್ನುವಂತಹ ಟ್ರಿಬ್ಯುನಲ್ಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಓಕೆ, ಮೊದಲನೇ ಹಂತದಲ್ಲಿ NCLTಗೆ ಮೊರೆ ಹೋಗ್ತಾರೆ. NCLT ಲಾಂಗ್ ಫಾರ್ಮು ಗೊತ್ತಿರಬೇಕು ನಿಮಗೆ, ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತ. ಓಕೆ, NCLT ತನ್ನ ತೀರ್ಪಿನಲ್ಲಿ, ಅಂದರೆ ಈ ಇಬ್ಬರ ವಾದ ವಿವಾದಗಳನ್ನು ಆಲಿಸಿದ ನಂತರ NCLT ತನ್ನ ತೀರ್ಪಿನಲ್ಲಿ ನೀಡುವಂಥ ಒಂದು ಪ್ರಮುಖವಾದ ತೀರ್ಪೇನೆಂದರೆ, ರತನ್ ಟಾಟಾ ಅಥವಾ ಟಾಟಾ ಸಮೂಹ ಸಂಸ್ಥೆಯ ಫೇವರ್ ಆಗಿ ಅಥವಾ ಅವರ ಪರವಾಗಿ ತನ್ನ ತೀರ್ಪನ್ನು ನೀಡುತ್ತೆ. ಇದಾದ ನಂತರ ಸೈರಸ್ ಮಿಸ್ತ್ರಿ ಅವರು ಇಷ್ಟಕ್ಕೆ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಅವರು ಇದರ ಮೇಲ್ಹಂತದಲ್ಲಿರುವಂಥ ಮತ್ತೊಂದು ಟ್ರಿಬ್ಯುನಲ್ ಆಗಿರುವಂಥ NCLATಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಓಕೆ, NCLAT ಇದರ ವಿಚಾರಣೆ ನಡೆಸುತ್ತೆ. NCLT ವಿಸ್ತೃತ ರೂಪ ನೋಡೋದಾದರೆ ನ್ಯಾಷನಲ್ ಕಂಪ್ನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅಂತ. ಓಕೆ, ಈ ಟ್ರಿಬ್ಯುನಲ್ ಈ ಪ್ರಕರಣದ ವಿಚಾರಣೆ ನಡೆಸುತ್ತೆ. ವಿಚಾರಣೆ ನಡೆಸಿದ ನಂತರ ಅದು ತನ್ನ ತೀರ್ಪಿನಲ್ಲಿ ಸೈರಸ್ ಮಿಸ್ತ್ರಿ ಅವರನ್ನು ಆ ಹುದ್ದೆಯಿಂದ ತೆಗೆದುಹಾಕಿದ್ದು ಕಾನೂನು ಬಾಹಿರವಾಗಿದೆ, ರಿಮೇನಿಂಗ್ ಇನ್ನೂ ಅವರೇನು ಅಧಿಕಾರಾವಧಿ ಇದೆ ಅಲ್ವಾ, ಆ ಅವಧಿಗೆ ಅವರನ್ನು ನೇಮಿಸಬೇಕಾಗಿತ್ತು ಅನ್ನುವಂಥ ತೀರ್ಪನ್ನು ನೀಡುತ್ತೆ. ಅಂದರೆ ಸೈರಸ್ ಮಿಸ್ತ್ರಿ ಅವರ ಪರವಾಗಿ NCLAT ತನ್ನ ತೀರ್ಪನ್ನು ಪ್ರಕಟಿಸುತ್ತೆ. ಇದಾದ ನಂತರ ಮತ್ತೆ ಟಾಟಾ ಸಮೂಹ ಸಂಸ್ಥೆ ಏನು ಮಾಡುತ್ತೆ, ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೆ. ಇದಕ್ಕಾಗಿ ಇಷ್ಟೊಂದು ಹೆಚ್ಚು ಪ್ರಚಲಿತವಾಗಿ ಈ ವಾರದಲ್ಲಿ ಪತ್ರಿಕೆಯಲ್ಲಿ ಈ ವಿಚಾರ ಪ್ರಕಟವಾಗಿರೋದನ್ನು ನಾವು ನೋಡ್ತೇವೆ. ಓಕೆ, ಈ ವಿಚಾರವನ್ನು ನಾವು ಇನ್ನೂ ನೋಡೋದಾದರೆ ದ ಹಿಂದೂ ಪತ್ರಿಕೆಯಲ್ಲಿ ಇನ್ನೂ ಡಿಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿರೋದು ನಮಗೆ ಕಂಡುಬರುತ್ತೆ. 2012ರಲ್ಲಿ ಸೈರಸ್ ಮಿಸ್ತ್ರಿ ಅವರನ್ನು ನೇಮಕ ಮಾಡಲಾಗುತ್ತೆ, ಆಲ್ರೆಡಿ ನಿಮಗೆ ಗೊತ್ತಿದೆ. 2016ರಲ್ಲಿ ಅವರ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಪೂರ್ವದಲ್ಲಿ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲಾಗುತ್ತೆ, ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. 2016 ಅಕ್ಟೋಬರ್ನಲ್ಲಿ ಆಗಿರುವಂಥ ಒಂದು ಘಟನೆ. 2016ರ ನವೆಂಬರ್ನಲ್ಲಿ ಸೈರಸ್ ಮಿಸ್ತ್ರಿ ಮೂವ್ಸ್ NCLT ಅಗೇನೆಸ್ಟ್ ರತನ್ ಟಾಟಾ, ಟಾಟಾ ಸನ್ಸ್ ಆ್ಯಂಡ್ ಇಟ್ಸ್ ಡೈರೆಕ್ಟರ್ಸ್ ಅಂತಿದೆ. ಅಂದರೆ 2016 ಅಕ್ಟೋಬರ್ನಲ್ಲಿ ಅವರನ್ನು ಹುದ್ದೆಯಿಂದ ತೆಗೆದುಹಾಕಿದ ನಂತರ ನವೆಂಬರ್ನಲ್ಲಿ ಅವರು ರತನ್ ಟಾಟಾ ಮತ್ತು ಟಾಟಾ ಸನ್ಸ್ ಮತ್ತು ಅವರ ನಿರ್ದೇಶಕರ ವಿರುದ್ಧವಾಗಿ NCLTಗೆ ಹೋಗಿ ಅವರು ಮೊರೆ ಹೋಗೋದನ್ನು ಕಾಣ್ತೇವೆ. 2017 ಫೆಬ್ರವರಿಯಲ್ಲಿ N ಚಂದ್ರಶೇಖರನ್ ಟೇಕ್ಸ್ ಓವರ್ ಆ್ಯಸ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಟಾಟಾ ಸನ್ಸ್.
2017ರಲ್ಲಿ ಎನ್ ಚಂದ್ರಶೇಖರ್ ಅವರನ್ನು ಈ ಸ್ಥಾನಕ್ಕೆ ನೇಮಕ ಮಾಡಲಾಗುತ್ತೆ. ಇದಾದ ನಂತರ 2018 ಜುಲೈನಲ್ಲಿ NCLT ಇಶ್ಯೂಸ್ ಆರ್ಡರ್ ಫೇವರಿಂಗ್ ಟಾಟಾ ಸನ್ಸ್. ಆಲ್ರೆಡಿ ಪ್ರೀವಿಯಸ್ ಇದರಲ್ಲೇ ಚರ್ಚೆ ಮಾಡಿದ್ದೇವೆ. NCLT ಟಾಟಾ ಸನ್ಸ್ ಪರವಾಗಿ ತನ್ನ ತೀರ್ಪನ್ನು ನೀಡೋದು ಕಂಡುಬರುತ್ತೆ. 2019ರಲ್ಲಿ ಮತ್ತೊಂದು ಬೆಳವಣಿಗೆ ಆಗುತ್ತೆ ಈ ವಿಚಾರದಲ್ಲಿ. ಏನಂದರೆ NCLT ಸೆಟ್ಸ್ ಅಸೈಡ್ NCLT ಆರ್ಡರ್. NCLTಯನ್ನು 2018ರಲ್ಲಿ ತೀರ್ಪು ಕೊಟ್ಟಿತ್ತಲ್ಲ, ಅದನ್ನು ತಡೆ ಹಿಡಿದು ಅದರ ವಿರುದ್ಧವಾಗಿ ಅಂದರೆ ಸೈರಸ್ ಮಿಸ್ತ್ರಿ ಅವರನ್ನು ಅವಧಿಗೆ ಮುಂಚಿತವಾಗಿ ಏನು ತೆಗೆದುಹಾಕಿದ್ರಲ್ಲೋ ಅದು ಕಾನೂನು ಬಾಹಿರ, ಅವರನ್ನು ನೇಮಕ ಮಾಡಬೇಕನ್ನುವಂಥ ಒಂದು ಆರ್ಡರನ್ನು ನೀಡುತ್ತೆ. ಇದಾದ ನಂತರ 2020 ಜನವರಿಯಲ್ಲಿ ಟಾಟಾ ಸನ್ಸ್ ಆ್ಯಂಡ್ ರತನ್ ಟಾಟಾ ಅಪೀಲ್ ಟು ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ದ NCLT ಆರ್ಡರ್. 2020 ಜನವರಿಯಲ್ಲಿ ರತನ್ ಟಾಟಾ ಮತ್ತು ಟಾಟಾ ಸನ್ಸ್ ಗ್ರೂಪ್ ಏನಿದೆ ಅಲ್ವಾ, ಆ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತವೆ. ಸುಪ್ರೀಂ ಕೋರ್ಟ್ 2021 ಮಾರ್ಚ್ನಲ್ಲಿ NCLT ನೀಡಿರುವಂಥ ತೀರ್ಪು ಕಾನೂನು ಬಾಹಿರ ಅಂತ ಹೇಳಿ ತೀರ್ಪು ನೀಡುತ್ತೆ. ಅಗೇನ್ ರತನ್ ಟಾಟಾ ಅವರ ಪರವಾಗಿ ತೀರ್ಪು ಬಂದಿರೋದು ಕಂಡುಬರುತ್ತೆ. ಇದಿಷ್ಟು ರತನ್ ಟಾಟಾ ಅಥವಾ ಸೈರಸ್ ಮಿಸ್ತ್ರಿ ಮತ್ತು ಟಾಟಾ ಗ್ರೂಪ್ಗೆ ರಿಲೇಟೆಡ್ ಆಗಿ ಹೆಚ್ಚು ಚರ್ಚಿತವಾಗಿರುವಂಥ ವಿಚಾರ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರತನ್ ಟಾಟಾ ಅಥವಾ ಟಾಟಾ ಗ್ರೂಪ್ ಬಗ್ಗೆ ಕ್ವಶನ್ ಬಂದಿದ್ದಾವೆ ಮತ್ತು ಸೈರಸ್ ಮಿಸ್ತ್ರಿ ಅವ್ರ ಬಗ್ಗೆ ಸಹ ಕ್ವಶನ್ ಬರ್ಬೋದು. ಇಲ್ಲಿ ನಾವು ಹೆಚ್ಚು ಗಮನಿಸಬೇಕಾಗಿರುವಂಥ ವಿಚಾರ ಏನಂದರೆ, ನಿಮಗೆ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಗಳಿಗೆ NCLT NCLATಗಳ ಬಗ್ಗೆ ಗೊತ್ತಿರಬೇಕು. ಸೈರಸ್ ಮಿಸ್ತ್ರಿ ಮತ್ತು ರತನ್ ಟಾಟಾ ಅವ್ರ ಬಗ್ಗೆ ಸಹ ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ವಿಚಾರ ಹೆಚ್ಚು ಚರ್ಚಿತ ಆಗಿತ್ತು. ಸೈರಸ್ ಮಿಸ್ತ್ರಿ ಇನ್ನೊಂದು ಆರೋಪ ಮಾಡ್ತಾರೆ, ಟಾಟಾ ಸನ್ಸ್ ಅಥವಾ ಟಾಟಾ ಗ್ರೂಪ್ನಲ್ಲಿ ಕಡಿಮೆ ಷೇರು ಪಾಲುದಾರಿಕೆ ಹೊಂದಿರುವವರನ್ನು ಈ ಹೆಚ್ಚು ಪಾಲುದಾರಿಕೆ ಹೊಂದಿರ್ತಾರಲ್ಲ ಷೇರಿನಲ್ಲಿ, ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರಂತ ಅನ್ನೋ ಆರೋಪ ಕೂಡ ಮಾಡ್ತಾರೆ. ಇದಕ್ಕೆ ರಿಲೇಟೆಡಾಗಿ ಕೂಡ ಅವ್ರು ಹೇಳ್ತಾರೆ ಒಂದು ವಿಚಾರ, ಇಲ್ಲಿ ಕಾಣ್ತಾ ಇದೆ ನೋಡಿ, ಶಾರ್ಪೋಜಿ ಪಲ್ಲುಂಜಿ ಸಮೂಹ ಅಂತ. ಇದು ಸೈರಸ್ ಮಿಸ್ತ್ರಿ ಕುಟುಂಬದ ಒಡೆತನದಲ್ಲಿರುವಂಥ ಒಂದು ಸಂಸ್ಥೆ. ಆ ಸಮೂಹ ಟಾಟಾ ಸನ್ಸ್ನಲ್ಲಿ 18.37% ಷೇರು ಪಾಲು ಹೊಂದಿತ್ತು. ಈ ರೀತಿ ಕಡಿಮೆ ಷೇರು ಪಾಲು ಹೊಂದಿರುವವರ ಮೇಲೆ ಹೆಚ್ಚು ಷೇರು ಪಾಲು ಹೊಂದಿರುವಂಥ ವ್ಯಕ್ತಿಗಳ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಮಾಡ್ತಾರೆ. ಅದೇನೇ ಇದ್ದರೂ ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದ್ದು NCLT NCLAT ಮತ್ತು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಇದಕ್ಕೆ ರಿಲೇಟೆಡ್ ಆಗಿ ನೀಡಿರುವಂಥ ತೀರ್ಪುಗಳು ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ವಿಚಾರ ನೋಡೋದಾದರೆ, ಈ ವಾರದಲ್ಲಿ ಮತ್ತೊಂದು ಹೆಚ್ಚು ಚರ್ಚೆ ಆಗಿರುವಂಥ ಅಥವಾ ಚರ್ಚಿತ ವಿಚಾರ ಏನಂದರೆ, ಭಾರತದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಪ್ರವಾಸಕ್ಕೆ ಅಥವಾ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದರು. ಯಾವ ಉದ್ದೇಶಕ್ಕಾಗಿ ಅಥವಾ ಏನು ಇಂಟೆನ್ಷನ್ ಅಂತ ನೋಡ್ತಾ ಹೋದರೆ, ಬಾಂಗ್ಲಾದೇಶ ಇತ್ತೀಚೆಗೆ ತನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತು. ಅದು 50ನೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ವಿಶೇಷ. ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಿಗೂ ಒಂದು ವಿಶೇಷ ಸಂದರ್ಭ ಆಗಿರುತ್ತೆ. 50ನೇ ಸ್ವಾತಂತ್ರ್ಯ ದಿನಾಚರಣೆ, 75ನೇ ಸ್ವಾತಂತ್ರ್ಯ ದಿನಾಚರಣೆ ಈ ರೀತಿ ಅಂತ ಬಂದಾಗ, ಬಾಂಗ್ಲಾದೇಶ ನಿಮಗೆಲ್ಲ ಗೊತ್ತಿರುವ ಹಾಗೆ 1971ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ದೇಶ. ಅದು ಇತ್ತೀಚೆಗೆ ತನ್ನ 50ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿತು. ನರೇಂದ್ರ ಮೋದಿ ಅವರು ಭೇಟಿ ನೀಡಿದರು. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಇಮೇಜ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ನರೇಂದ್ರ ಮೋದಿ ಅವರನ್ನು ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ ಢಾಕಾದ ಒಂದು ವಿಮಾನ ನಿಲ್ದಾಣದಲ್ಲಿ. ಓಕೆ, ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಥವಾ ಹೆಚ್ಚು ಫೇಮಸ್ ಆಗಿರುವಂಥ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಆ ಸ್ಥಳಗಳ ವಿಶೇಷತೆಯ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದರೆ, ಫಸ್ಟ್ ಒನ್ ಇಲ್ಲಿರೋದು ಬಂಗಬಂಧು ಸ್ಮಾರಕಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ನೀಡ್ತಾರೆ. ಆಲ್ರೆಡಿ ನಾವು ಪ್ರೀವಿಯಸ್ ಒಂದು ಕ್ಲಾಸಲ್ಲಿ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂಥ ವಿಜಯ್ ಬಹುದಲ್ಲಿ ಪ್ರೀವಿಯಸ್ ಲಾಸ್ಟ್ ವೀಕ್ ಅಪ್ಲೋಡ್ ಆಗಿರುವಂಥ ವಿಡಿಯೋದಲ್ಲಿ ಬಂಗಬಂಧು ಅವ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಭಾರತ ಸರ್ಕಾರ ಈ ವರ್ಷ 2020ರ ಗಾಂಧಿ ಶಾಂತಿ ಪುರಸ್ಕಾರವನ್ನು ಬಂಗಬಂಧು ಅಂತ ಹೆಸರಾಗಿರುವಂತಹ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಅಥವಾ ಮಾಜಿ ರಾಷ್ಟ್ರಪತಿಯಾಗಿದ್ದಂತಹ ಶೇಖ್ ಮುಜಿಬುರ್ ರಹಮಾನ್ ಅವರಿಗೆ ನೀಡಿದೆ. ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಂಗಬಂಧು ಅವರ ಸ್ಮಾರಕ ಇರುವಂತಹ ತುಂಗಿಪಾರ ಅನ್ನುವಂಥ ಪ್ಲೇಸಿಗೆ ಭೇಟಿ ನೀಡ್ತಾರೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಇವರಿಗೆ ಬಾಂಗ್ಲಾದೇಶದ ಪಿತಾಮಹ ಅಂತ ಕೂಡ ಕರೀತಾರೆ. ಓಕೆ, ತುಂಗಿಪಾರದಲ್ಲಿ ಶೇಖ್ ಮುಜಿಬುರ್ ರಹಮಾನ್ ಅವರ ಗೋರಿ ಇದೆ. ಆ ಗೋರಿಗೆ ಅವರು ಭೇಟಿ ಅಥವಾ ಆ ಸ್ಮಾರಕಕ್ಕೆ ಅವರು ಭೇಟಿ ನೀಡಿರೋದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆ, ಇನ್ನೊಂದು ವಿಚಾರ ಏನಂದರೆ, ಈ ವರ್ಷ ಶೇಖ್ ಮುಜಿಬುರ್ ರಹಮಾನ್ ಅವರ ಜನ್ಮ ಶತಮಾನೋತ್ಸವವು ಸಹ ಆಗಿದೆ. ಅದೊಂದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೆಕೆಂಡ್ ಇನ್ನೊಂದು ಪ್ಲೇಸ್ ಅಂದರೆ ರವೀಂದ್ರ ಕುಟಿಬಾರಿ ಅನ್ನುವಂತಹ ಒಂದು ಪ್ಲೇಸಿಗೆ ಇವರು ಭೇಟಿ ಕೊಡ್ತಾರೆ ನರೇಂದ್ರ ಮೋದಿ ಅವರು.
ಇದು ರವೀಂದ್ರನಾಥ್ ಟ್ಯಾಗೂರ್ ಅವರ ಮೂಲ ಊರು ಕುಷ್ತಿಯಾದಲ್ಲಿ ಅವರ ಅಜ್ಜ ದ್ವಾರಕನಾಥ್ ಟ್ಯಾಗೂರ್ ಅವರು ನಿರ್ಮಿಸಿದ ಕುಟೀರ ಇದೆ ಅಂತ ಇಲ್ಲಿ ಮೆನ್ಷನ್ ಆಗಿರೋದು. ಓಕೆ, ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಬಾಂಗ್ಲಾದೇಶ ಅಂತ ಬಂದಾಗ. ಭಾರತದ ರಾಷ್ಟ್ರಗೀತೆ ರಚನೆ ಮಾಡಿದ ಕೀರ್ತಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಲ್ಲತ್ತೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ರಾಷ್ಟ್ರಗೀತೆ ರಚನೆ ಮಾಡಿದ ಕೀರ್ತಿಯು ಸಹ ಅವರಿಗೆ ಸಲ್ಲತ್ತೆ. ಅವರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಇದೆ, ಆ ಪ್ಲೇಸಿಗೂ ಸಹ ನರೇಂದ್ರ ಮೋದಿ ಅವರು ಭೇಟಿ ನೀಡಿದರು. ಓಕೆ, ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸ್ ಅಂದರೆ ಬಾಘಾ ಜತಿನ್ ಸ್ಮಾರಕ ಅಂತ. ಏನಿದು ಅಂತ ನೋಡ್ತಾ ಹೋದರೆ, ಬಂಗಾಳದ ಸ್ವಾತಂತ್ರ್ಯ ಹೋರಾಟಗಾರ ಜತೀಂದ್ರನಾಥ್ ಮುಖರ್ಜಿ ಅವರ ಪೂರ್ವಜರ ಮನೆ ಇರುವ ಸ್ಮಾರಕ ಇದು. ಈ ಪ್ಲೇಸಿಗೂ ಸಹ ಭಾರತ ಪ್ರಧಾನಿಗಳು ಭೇಟಿ ನೀಡ್ತಾರೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಎರಡೂ ಬಾಘಾ ಜತೀನ್ ಅವರು ಅತ್ಯಂತ ಮಹತ್ವದ ನಾಯಕರಾಗಿದ್ದಾರೆ. ಲಾರ್ಡ್ ಕರ್ಜನ್ ವಿರುದ್ಧ ಹೋರಾಟಗಾರರಿಗೆ ತರಬೇತಿ ನೀಡಲು ಬಾಘಾ ಜತೀನ್ ಅವರು ಪಡೆಯೊಂದನ್ನು ಕಟ್ಟಿದ್ದರು. ಇದರಲ್ಲಿ ತರಬೇತಿ ಪಡೆದ ಸಾವಿರಾರು ಜನರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದು ವಿಶೇಷವಾಗಿದೆ. ಇನ್ನು ಕೊನೆಯದಾಗಿ ಇನ್ನೊಂದು ಸ್ಮಾರಕಕ್ಕೆ ಭೇಟಿ ನೀಡ್ತಾರೆ, ಅದು ಯುದ್ಧ ಸ್ಮಾರಕ. 1971 ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಹುತಾತ್ಮರಾದಂತಹ ಯೋಧರಿಗೆ ರಿಲೇಟೆಡ್ ಆಗಿರುವಂಥ ಸ್ಮಾರಕ. ಈ 4 ಸ್ಮಾರಕಗಳಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದಲ್ಲಿ ಭೇಟಿ ನೀಡಿದರು. ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಭಾರತ ಬಾಂಗ್ಲಾ ಸಂಬಂಧಕ್ಕೆ ರಿಲೇಟೆಡ್ ಆಗಿ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಇವಂತ ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್, ಇದೇ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡ್ತಾ ಹೋಗೋಣ. ಏನು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂತ ನೋಡ್ತಾ ಹೋದರೆ, ಬಾಂಗ್ಲಾದೇಶ ಅಂತ ಇವತ್ತೇ ನಾವು ಗುರುತಿಸ್ತಾ ಇದ್ದೇವಲ್ವ, ಅಥವಾ ಸ್ವಾತಂತ್ರ್ಯ ಆಗ 50 ವರ್ಷ ಆಯ್ತಲ್ವ, ಈ ಬಾಂಗ್ಲಾದೇಶ ಮುಂಚೆಯಿಂದಲೂ ಇದೇ ಹೆಸರಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಓಕೆ, ಭಾರತದ ಜೊತೆ ಹೆಚ್ಚು ನಿಕಟ ಸಂಬಂಧ ಹೊಂದಿದ್ದು ಪೂರ್ವದಲ್ಲಿ, ಅಂದರೆ ಈ ದೇಶ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ, ಅಥವಾ 1947ರಲ್ಲಿ ದೇಶ ವಿಭಜನೆ ಆಯ್ತಲ್ಲ, ಭಾರತ ಮತ್ತು ಪಾಕಿಸ್ತಾನ ಅಂತ ವಿಭಜನೆ ಆಯ್ತಲ್ವ, ಅದಕ್ಕೂ ಪೂರ್ವದಲ್ಲಿ ಬಾಂಗ್ಲಾದೇಶ ಭಾರತದ ಭಾಗವಾಗಿತ್ತು ಅನ್ನೋದು ವಿಶೇಷವಾಗಿದೆ. ಬೇಸಿಕ್ಲಿ ದೇಶ ಅಸ್ತಿತ್ವಕ್ಕೆ ಬಂದಿದ್ದು, ಅಂದರೆ ಬಾಂಗ್ಲಾದೇಶ ಅನ್ನುವಂಥ ಒಂದು ಹೊಸ ರಾಷ್ಟ್ರ ಅಸ್ತಿತ್ವಕ್ಕೆ ಬಂದಿದ್ದು 1971ರಲ್ಲಿ. ಹಾಗಾದರೆ 71ಕ್ಕಿಂತ ಮುಂಚೆ ಬಾಂಗ್ಲಾದೇಶ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂದರೆ ಅದು ಯಾವ ದೇಶದ ಭಾಗವಾಗಿತ್ತು ಅನ್ನೋದ್ರ ಬಗ್ಗೆ ಬೇಸಿಕ್ ಐಡಿಯಾ ಇರಬೇಕು. ಓಕೆ, ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೊಂದು ಮ್ಯಾಪ್ ಸಹ ಕಾಣಿಸ್ತಾ ಇದೆ. ನಿಮಗೆ ಇಂಡಿಯಾ ಮ್ಯಾಪ್ ಇದೆ. ಓಕೆ, ಇದು ಇಂಡಿಯಾ. ಓಕೆ, ಇಂಡಿಯಾದಿಂದ ಈ ಕಡೆ ಬಂದರೆ ಇದು ಪಾಕಿಸ್ತಾನ ಅಂತ ಗುರುತಿಸ್ತೇವೆ, ಆದರೆ ಅಲ್ಲಿ ವೆಸ್ಟ್ ಪಾಕಿಸ್ತಾನ ಅಂತ ಹೆಸರಿರೋದು ಕಂಡು ಬರ್ತಾ ಇದೆ. ಓಕೆ, ಈ ಕಡೆ ಒಂದು ಸ್ವಲ್ಪ ಭೂಪ್ರದೇಶ ಕಾಣಿಸ್ತಾ ಇದೆ, ಇದನ್ನು ನಾವೀಗ ಬಾಂಗ್ಲಾದೇಶ ಅಂತ ಕರಿತೇವೆ, ಆದರೆ ಮುಂಚೆ ಇದನ್ನು ಈಸ್ಟ್ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು. ಅಂದರೆ 1947ರಲ್ಲಿ ದೇಶ ವಿಭಜನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ ವಿಭಜನೆ ಮಾಡಲಾಯಿತು. ಪಾಕಿಸ್ತಾನ ಅಂತ ವಿಭಜನೆ ಆಗಿರುವಂಥ ಭೂಪ್ರದೇಶ ಇವತ್ತೇ ನಾವು ವರ್ಲ್ಡ್ ಮ್ಯಾಪಲ್ಲಿ ನೋಡ್ತೇವಲ್ವ, ಪಾಕಿಸ್ತಾನ ಅಂತ ದೇಶ ಗುರುತಿಸ್ತೇವಲ್ವ, ಇದಿಷ್ಟೇ ಭೂಪ್ರದೇಶ ಇರಲಿಲ್ಲ. ಈ ಭೂಪ್ರದೇಶದ ಜೊತೆಗೆ ಇವತ್ತಿನ ಬಾಂಗ್ಲಾದೇಶ ಅಂತ ಗುರುತಿಸ್ತೇವಲ್ವ, ಈ ಬಾಂಗ್ಲಾದೇಶವು ಸಹ ಪಾಕಿಸ್ತಾನದ ಭಾಗನೇ ಆಗಿತ್ತು. ಆದರೆ ಬಾಂಗ್ಲಾದೇಶ ಅಂತ ಕರೆಯಲಾಗ್ತಾ ಇರಲಿಲ್ಲ. ಯಾವ ರೀತಿ ಕರೆಯಲಾಗ್ತಾ ಇತ್ತಂದರೆ, ಈ ಕಡೆ ಇವತ್ತಿನ ಪಾಕಿಸ್ತಾನ ಇರುವಂಥ ಭೂಪ್ರದೇಶಕ್ಕೆ ವೆಸ್ಟ್ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು, ಇವತ್ತಿನ ಬಾಂಗ್ಲಾದೇಶ ಇರುವಂಥ ಭೂಪ್ರದೇಶಕ್ಕೆ ಈಸ್ಟ್ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು. 1971ರಲ್ಲಿ ಈ ಪೂರ್ವ ಪಾಕಿಸ್ತಾನದ ಜನರು ವೆಸ್ಟ್ ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದು ಒಂದು ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸ್ಕೊಳ್ತಾರೆ. ಬಾಂಗ್ಲಾದೇಶ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಬರುವಲ್ಲಿ ಭಾರತ ಹೆಚ್ಚು ನಿರ್ಣಾಯಕ ಪಾತ್ರ ವಹಿಸೋದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಓಕೆ, ಇಷ್ಟು ಬೇಸಿಕ್ ವಿಚಾರ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ವಿಚಾರ ನೋಡ್ತಾ ಹೋದರೆ, ಹಾಗಾದರೆ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಯಾವ ರೀತಿ ಇದೆ ಅಂತ. ಯಾಕೆಂದರೆ ಬಾಂಗ್ಲಾದೇಶ ಅನ್ನುವಂಥ ಒಂದು ಹೊಸ ರಾಷ್ಟ್ರ ಅಸ್ತಿತ್ವಕ್ಕೆ ಬರುವಲ್ಲಿ ಭಾರತ ಹೆಚ್ಚು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹಾಗಾಗಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಹೆಚ್ಚು ಉತ್ತಮವಾಗಿಯೇ ಆರಂಭ ಆಗಿತ್ತು. ಸ್ಪೆಷಲಿ 1970ರ ದಶಕದಲ್ಲಿ ಈ ಎರಡು ರಾಷ್ಟ್ರಗಳ ಸಂಬಂಧ ಹೆಚ್ಚು ನಿಕಟವಾಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಇರೋದು ಸಹ ಕಂಡುಬರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಇಂತಹ ಬೆಳವಣಿಗೆಗಳು ಸಾಮಾನ್ಯ. ನಾವು ರಾಷ್ಟ್ರಗಳ ಸಂಬಂಧ ಉತ್ತಮವೂ ಆಗ್ತಾ ಇರುತ್ತೆ, ಕೆಲವೊಮ್ಮೆ ರಾಷ್ಟ್ರಗಳ ನಡುವಿನ ಸಂಬಂಧ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ನಾವು ನಿರೀಕ್ಷಿತ ಮಟ್ಟದ ಉತ್ತಮ ಸಂಬಂಧವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಪಾಸಿಬಿಲಿಟಿ ಆಗಲ್ಲ. ಹಾಗಾದರೆ ಬನ್ನಿ, ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಈ ಎರಡು ರಾಷ್ಟ್ರಗಳ ನಡುವಿನ ಉತ್ತಮ ಸಂಬಂಧ ಅಥವಾ ಉತ್ತಮ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ರೀಸೆಂಟ್ ಆಗಿರುವಂಥ ಕೆಲವೊಂದು ವಿಚಾರದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್, 2015ರಲ್ಲಿ ಈ ಎರಡು ರಾಷ್ಟ್ರಗಳ ಮಧ್ಯೆ ಕೆಲವೊಂದು ಎನ್ಕ್ಲೇವ್ ಅಥವಾ ಎಕ್ಸ್ಕ್ಲೇವ್ ಅಂತ ಏನು ಕರಿತೇವಲ್ವ, ಅವುಗಳ ವರ್ಗಾವಣೆ ಆಗುತ್ತೆ.
ಅಂದರೆ ಭಾರತಕ್ಕೆ ಸೇರಿರುವಂಥ ಕೆಲವೊಂದು ಭೂಪ್ರದೇಶ ಸಂಪೂರ್ಣವಾಗಿ ಬಾಂಗ್ಲಾದೇಶದಿಂದ ಸುತ್ತುವರೆದಿದ್ದರೆ ಬಾಂಗ್ಲಾದೇಶಕ್ಕೆ ಸೇರಿರುವಂಥ ಕೆಲವೊಂದು ಸಣ್ಣ ಪುಟ್ಟ ಏರಿಯಾಗಳು ಸಂಪೂರ್ಣವಾಗಿ ಭಾರತದ ಭೂಪ್ರದೇಶದಿಂದ ಸುತ್ತುವರಿಯಲ್ಪಟ್ಟಿತ್ತು. ಇಂತಹ ಎನ್ಕ್ಲೇವ್ ಅಥವಾ ಎಕ್ಸ್ಕ್ಲೇವ್ಗಳ ವರ್ಗಾವಣೆ 2015ರಲ್ಲಾಗುತ್ತೆ. ಭಾರತದ ಸಂವಿಧಾನಕ್ಕೆ ಈ ಉದ್ದೇಶಕ್ಕಾಗಿ 100ನೇ ಸಂವಿಧಾನ ತಿದ್ದುಪಡಿಯನ್ನು ಸಹ ಮಾಡಲಾಗುತ್ತೆ. ಓಕೆ, ಇದೊಂದು ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, 2015ರಲ್ಲಿ ಕೋಲ್ಕತ್ತಾ, ಢಾಕಾ ಮತ್ತು ಅಗರ್ತಾಲ್ ನಡುವೆ ಬಸ್ ಸಂಚಾರ ಕೂಡ ಆರಂಭ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ನಾವು ರೈಲ್ವೆ ಸಂಚಾರವನ್ನು ಸಹ ನಾವು ಕಾಣ್ತೇವೆ. ಅಂದರೆ ಉತ್ತಮ ಸಂಬಂಧಕ್ಕೆ ರಿಲೇಟೆಡ್ ಆಗಿ ಇವೆಲ್ಲ ಬೆಳವಣಿಗೆ ಆಗಿರೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ತ್ರಿಪುರಾದ ಪಲ್ಟಾನಾದ ವಿದ್ಯುತ್ ಸ್ಥಾವರದಿಂದ ಬಾಂಗ್ಲಾದೇಶಕ್ಕೆ 600 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಕೂಡ ಪೂರೈಕೆ ಮಾಡಲಾಗುತ್ತೆ. ಈ ರೀತಿ ಈ ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ ಸಾಕಷ್ಟು ಉತ್ತಮ ಸಂಬಂಧವನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಶೇಖ್ ಮುಜಿಬುರ್ ರಹಮಾನ್ ಅವರ ಆಡಳಿತಾವಧಿಯಲ್ಲಾಗಿರ್ಬೋದು ಮತ್ತು ಶೇಖ್ ಹಸೀನಾ ಅವರ ಕಾಲದಲ್ಲಿ ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಆಪ್ತವಾಗೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹೋಗ್ತಾ ಹೋದರೆ ರೀಸೆಂಟಾಗಿ ಅಂದರೆ 2021 ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಉತ್ತಮವಾದಂಥ ಬೆಳವಣಿಗೆ ಈ ಎರಡೂ ರಾಷ್ಟ್ರಗಳ ಮಧ್ಯದಲ್ಲಾಗಿರೋದು ಕಂಡುಬರುತ್ತೆ. ಏನು ಬೆಳವಣಿಗೆ ಅಂದರೆ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಮೈತ್ರಿ ಸೇತು ಅನ್ನುವಂಥ ಒಂದು ಸೇತುವೆಯನ್ನು ನಿರ್ಮಿಸಲಾಗಿದೆ. ಅಂದರೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯದಲ್ಲಿ. ಬಾಂಗ್ಲಾದೇಶ ಮತ್ತು ಭಾರತ ಅಂದರೆ ಇಲ್ಲಿ ತ್ರಿಪುರಾ ರಾಜ್ಯಕ್ಕೆ ರಿಲೇಟೆಡ್ ಆಗಿ ತ್ರಿಪುರಾದ ಬಹುತೇಕ ಭೂಪ್ರದೇಶ ಅಥವಾ ಗಡಿ ಬಾಂಗ್ಲಾದೇಶ ಜೊತೆ ಶೇರ್ ಆಗಿದೆ. ಬಹುತೇಕ 3 ದಿಕ್ಕಿನಲ್ಲಿಯೂ ಸಹ ತ್ರಿಪುರಾ ಬಾಂಗ್ಲಾದೇಶದಿಂದಲೇ ಸುತ್ತುವರೆದಿದೆ. ಈ ತ್ರಿಪುರಾ ಮತ್ತು ಬಾಂಗ್ಲಾದೇಶದ ಮಧ್ಯದಲ್ಲಿ ಗಡಿಯಲ್ಲಿ ಒಂದು ಮೈತ್ರಿ ಸೇತು ಅನ್ನುವಂಥ ಒಂದು ಸೇತುವೆಯನ್ನು ನಿರ್ಮಿಸಲಾಗಿದೆ. ಈ ಸೇತುವೆಯನ್ನು ಫೇನಿ ರಿವರ್ಗೆ ನಿರ್ಮಿಸಲಾಗಿದೆ. ಓಕೆ, ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಮ್ಯಾಪಲ್ಲಿ ಇಲ್ಲೇನು ಲೈನ್ ಡ್ರಾ ಮಾಡ್ತಾ ಇದ್ದೀನಲ್ವ, ಇದು ಭಾರತ ಮತ್ತು ಬಾಂಗ್ಲಾಗಳ ನಡುವಿನ ಗಡಿ ರೇಖೆ. ಈ ಗಡಿ ರೇಖೆಯಲ್ಲಿಯೇ ಒಂದು ನದಿ ಹರಿತಾ ಇದೆ, ಅದು ಸಹ ನಿಮಗೆ ಕಾಣಿಸ್ತಾ ಇದೆ. ಇದೇ ಫೇನಿ ರಿವರ್. ಅಂದರೆ ಫೇನಿ ನದಿ ಭಾರತ ಮತ್ತು ಬಾಂಗ್ಲಾಗಳ ನಡುವಿನ ಗಡಿ ರೇಖೆಯಾಗಿ ಅಥವಾ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿ ಆ ನದಿ ಹರಿಯುತ್ತೆ. ಓಕೆ, ಈ ನದಿ ಮೇಲೆ ಈ ಮೈತ್ರಿ ಎನ್ನುವಂಥ ಒಂದು ಸೇತುವೆಯನ್ನು ನಿರ್ಮಿಸಲಾಗಿದೆ. ಓಕೆ, ಯಾವ 2 ಸ್ಥಳಗಳನ್ನು ಕನೆಕ್ಟ್ ಮಾಡುತ್ತೆ ಅಂದರೆ ಇಲ್ಲಿ ಸಾಬ್ರೂಮ್ ಅನ್ನುವಂಥ ಒಂದು ಪ್ಲೇಸ್ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ರಾಮ್ಘರ್ ಅನ್ನುವಂಥ ಪ್ಲೇಸ್ ಕಾಣಿಸ್ತಾ ಇದೆ. ಈ 2 ನಗರಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಈ ಭಾಗದಲ್ಲಿ ನಿರ್ಮಿಸಿರುವಂತಹ ಒಂದು ಸೇತುವೆ ಇದಾಗಿದೆ. ಓಕೆ, ಈ ಮೂಲಕ ಅಲ್ಲಿನ ವ್ಯಾಪಾರವನ್ನು ನಾವು ಅಥವಾ ಆ 2 ಊರುಗಳಷ್ಟೇ ಅಲ್ಲ, ಈ ಭಾರತ ಮತ್ತು ಬಾಂಗ್ಲಾದೇಶಗಳನ್ನು ಈ ಸೇತುವೆ ಮೂಲಕ ನಾವು ಕನೆಕ್ಟ್ ಮಾಡ್ಬೋದಾಗಿದೆ, ರಸ್ತೆ ಮಾರ್ಗದ ಮೂಲಕ ಕನೆಕ್ಟ್ ಮಾಡ್ಬೋದಾಗಿದೆ. ಇದು ಈ 2 ದೇಶಗಳ ನಡುವಿನ ವ್ಯಾಪಾರ ಅಭಿವೃದ್ಧಿಗೆ ಹೆಚ್ಚು ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ನಿರೀಕ್ಷೆ 2 ರಾಷ್ಟ್ರಕ್ಕೂ ಇದೆ. ಸ್ಪೆಷಲಿ ನಮ್ಮ ಈಶಾನ್ಯ ಭಾರತದ ರಾಜ್ಯಗಳು ಭಾರತದಿಂದ ವ್ಯಾಪಾರ ಮಾಡಬೇಕಾದ್ರೆ ಕಲ್ಕತ್ತಾ ಹಾಲ್ಡಿಯಾ ಬಂದರ್ ಮೂಲಕ ಕನೆಕ್ಟ್ ಆಗಬೇಕು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ಆದರೆ ಮೈತ್ರಿ ಸೇತುವೆ ಮೂಲಕ ಈ ಸಮಸ್ಯೆ ಏನಿದೆ ಅಲ್ವಾ, ಏನು ಲಾಂಗ್ ಡಿಸ್ಟೆನ್ಸಿಂದ ಕಲ್ಕತ್ತಾ ಹಾಲ್ಡಿಯಾ ಬಂದರ್ಗೆ ಕನೆಕ್ಟ್ ಆಗ್ತಾರಲ್ವ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು, ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನೂ ಇದಕ್ಕೆ ಕ್ಲಿಯರ್ ಮಾಡ್ಕೋಬೋದು ನೀವು. ಫಸ್ಟ್ ಆಫ್ ಆಲ್ ಈ ಸೇತುವೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಹಾಗೆ ಇಲ್ಲೇನು ರೆಡ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ, ಇದು ತ್ರಿಪುರಾ ಸ್ಟೇಟ್. ಇದು ಸಂಪೂರ್ಣವಾಗಿ ಬಾಂಗ್ಲಾದೇಶದಿಂದ ಬಹುತೇಕ ಸುತ್ತುವರೆದಿರುವಂಥ ಒಂದು ರಾಜ್ಯ ಇದಾಗಿದೆ. ಓಕೆ, ಅದಕ್ಕೂ ಹೆಚ್ಚಾಗಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳೇನಿದಾವಲ್ವ, ಆಸ್ಸಾಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ ಆಗಿರ್ಬೋದು, ಮಣಿಪುರ, ಮಿಜೋರಾಂ, ತ್ರಿಪುರಾ, ಈ ರಾಜ್ಯಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲಿನ ಯಾವುದೊಂದು ಉತ್ಪನ್ನವನ್ನು ನಾವು ಯಾವುದೋ ಒಂದು ದೇಶಕ್ಕೆ ರಫ್ತು ಮಾಡಬೇಕಾದ್ರೆ ಅವರು ಈ ಪ್ರದೇಶದಿಂದ ಅಸ್ಸಾಂ ಮೂಲಕ ಹಾಲ್ಡಿಯಾ ಅಥವಾ ಕಲ್ಕತ್ತಾ ಬಂದರಿಗೆ ಬಂದು ಇಲ್ಲಿಂದ ಸಮುದ್ರ ವ್ಯಾಪಾರವನ್ನು ಆರಂಭಿಸಬೇಕು. ಅಥವಾ ಯಾವುದೋ ಒಂದು ದೊಡ್ಡ ಪ್ರಮಾಣದ ಉತ್ಪನ್ನ ನಾವು ಅಸ್ಸಾಂ, ಅರುಣಾಚಲ್ ಪ್ರದೇಶದ ಯಾವುದೋ ಒಂದು ಭಾಗಕ್ಕೆ ಅಥವಾ ಇಲ್ಲಿ ತ್ರಿಪುರಾ ಆಗಿರ್ಬೋದು ಈ ರಾಜ್ಯಗಳಿಗೆ ಕಳಿಸ್ಬೇಕಾದ್ರೆ ಅದನ್ನು ಸಹ ಅಷ್ಟೇ ಹಾಲ್ಡಿಯಾದ ನಂತರ ನೆಕ್ಸ್ಟ್ ನಾವು ರಸ್ತೆ ಮಾರ್ಗದ ಮೂಲಕ ಈ ರಾಜ್ಯಗಳಿಗೆ ಕನೆಕ್ಟ್ ಮಾಡಬೇಕಾಗಿದೆ. ಓಕೆ, ಇಂಥ ಸಮಸ್ಯೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾವೆ. ಇದಕ್ಕೆ ಸೊಲ್ಯೂಷನ್ ಆಗಿ ಮೈತ್ರಿ ಸೇತುವೆ ನಿರ್ಮಿಸಿರೋದು. ಯಾವ ರೀತಿ ಇದೆ ಮೈತ್ರಿ ಸೇತುವೆ ಅಂದರೆ, ಮೈತ್ರಿ ಸೇತುವೆ ಈ ತ್ರಿಪುರಾ ಮತ್ತು ಬಾಂಗ್ಲಾದ ಗಡಿ ಭಾಗದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಸೇತುವೆ ಆಗಿದೆ. ಈಗ ನಾವು ಈ ಸೇತುವೆ ಮೂಲಕ ಏನು ಮಾಡ್ಬೋದು, ನಾವು ಹಾಲ್ಡಿಯಾ ಬಂದರಿಗೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇಲ್ಲಿಂದ ಬಾಂಗ್ಲಾದೇಶದ ಬಂದರಿಗೆ ಕನೆಕ್ಟ್ ಆಗಿ ಇಲ್ಲಿಂದ ನಾವು ವಿದೇಶಿ ವ್ಯಾಪಾರವನ್ನು ಮಾಡ್ಬೋದು ಮತ್ತು ಏನಾದರೂ ವಸ್ತುಗಳ ಆಮದು ಮಾಡ್ಕೊಳ್ಬೇಕಾದ್ರೂ ಕೂಡ ಇಲ್ಲಿಂದ ನಾವು ಕನೆಕ್ಟ್ ಆಗ್ಬೋದು. ಹಾಗಾಗಿ ಮೈತ್ರಿ ಸೇತುವೆ ಒಂದು ರೀತಿ ಭಾರತದ ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಪೂರಕ ಆಗಲಿದೆ. ಅಷ್ಟೇ ಅಲ್ಲ, ಇದು ಭಾರತ ಮತ್ತು ಬಾಂಗ್ಲಾಗಳ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಗೊಳಿಸುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ.
ಓಕೆ, ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ, ಫಸ್ಟ್ ಆಫ್ ಆಲ್ 2015ರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಘೋಷಣೆ ಮಾಡ್ತಾರೆ ಎರಡು ರಾಷ್ಟ್ರಗಳ ಮುಖ್ಯಸ್ಥರು. 2021ರಲ್ಲಿ ಉದ್ಘಾಟನೆ ಆಗಿದ್ದು, ರೀಸೆಂಟಾಗಿ ಉದ್ಘಾಟನೆ ಆಗಿದ್ದು. ಇದು ಭಾರತದ ಸಾಬ್ರೂಮ್ ತ್ರಿಪುರಾದಲ್ಲಿರುವಂಥ ಒಂದು ಪ್ಲೇಸು ಮತ್ತು ಬಾಂಗ್ಲಾದೇಶದ ರಾಮ್ಘರ್ ನಡುವೆ ಇದು ಸಂಪರ್ಕ ಕಲ್ಪಿಸ್ಕೊಡುತ್ತೆ. ಓಕೆ, ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ, ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸಾಬ್ರೂಮ್ ಇರೋದು, ಇಲ್ಲಿ ರಾಮ್ಘರ್ ಇರೋದು, ಇವೆರಡನ್ನು ಕನೆಕ್ಟ್ ಮಾಡುವಂಥ ಒಂದು ಸೇತುವೆ ಇದಾಗಿದೆ. ಓಕೆ, ಮಿಡಲಲ್ಲಿ ಆ ಎರಡು ರಾಷ್ಟ್ರಗಳ ಗಡಿ ರೇಖೆ ಹೋಗ್ತಾ ಇದೆ. ಇಲ್ಲಿದು ಗಡಿ ರೇಖೆ ಇದು. ಈ ಎರಡು ಗಡಿ ರೇಖೆಗಳ ಮಧ್ಯದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಸೇತುವೆ. ಓಕೆ, ಇನ್ನೊಂದು ಪ್ಲಸ್ ಪಾಯಿಂಟ್ ಯಾವ ರೀತಿ ಇದೆ ಅಥವಾ ಇದರಿಂದ ಏನು ಲಾಭ ಅಂದರೆ, ಸಾಬ್ರೂಮಿಂದ ಬಾಂಗ್ಲಾದೇಶದ ಒಂದು ಅತ್ಯಂತ ಪ್ರಮುಖ ಪೋರ್ಟ್ ಆಗಿರುವಂಥ ಚಿತ್ತಗಾಂಗ್ ಪೋರ್ಟ್ ಏನಿದೆ ಅಲ್ವಾ, ಅದು ಜಸ್ಟ್ 80 ಕಿಲೋಮೀಟರ್ ದೂರದಲ್ಲಿರೋದು. ಹಾಗಾಗಿ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾವುದೇ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕಾದ್ರೆ ಇನ್ನು ಮುಂದೆ ಹಾಲ್ಡಿಯಾ ಬಂದರನ್ನು ಹೆಚ್ಚು ಅವಲಂಬಿಸಬೇಕಾಗಿಲ್ಲ. ಅವರು ನೇರವಾಗಿ ಸಾಬ್ರೂಮಿಂದ ನೆಕ್ಸ್ಟ್ ರಸ್ತೆ ಮಾರ್ಗದ ಮೂಲಕ ಚಿತ್ತಗಾಂಗ್ಗೆ ರೀಚ್ ಆಗ್ಬೋದು. ಅಲ್ಲಿಂದ ಆಮದು ಮತ್ತು ರಫ್ತು ಎರಡನ್ನೂ ಮಾಡ್ಕೊಳ್ಬೋದಾಗಿದೆ. ಆದರೆ ಇದು ಹೆಚ್ಚು ಸಕ್ಸಸ್ ಆಗಬೇಕಾದ್ರೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಅಥವಾ ಈ ಮುಂದಿನ ದಿನಮಾನದಲ್ಲಿ ಅಧಿಕಾರಕ್ಕೆ ಬರುವಂಥ ಸರ್ಕಾರಗಳು ಕೈಗೊಳ್ಳುವಂಥ ತೀರ್ಮಾನಗಳ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ರಾಷ್ಟ್ರಗಳ ಸಂಬಂಧ ಕೆಲವೊಮ್ಮೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತಮ ಸಂಬಂಧ ಕಾಣ್ತೇವೆ, ಕೆಲವೊಮ್ಮೆ ಆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಅಧೋಗತಿಗೆ ಹೋಗಿರೋದನ್ನು ಸಹ ನಾವು ಕಾಣ್ತೇವೆ. ಆದರೆ ಮೇನ್ ಇಂಟೆನ್ಷನ್ ಏನಿದೆ ಅಲ್ವಾ, ಅದಂತೂ ಶೋರ್ 100% ಹೆಚ್ಚು ಯೂಸ್ಫುಲ್ ಆಗುವಂಥ ಬಹುತೇಕ ಸಾಧ್ಯತೆ ನಮಗೆ ಕಾಣಿಸ್ತಾ ಇದೆ. ಓಕೆ, ಆಲ್ರೆಡಿ ಇಲ್ಲಿ ಅದನ್ನು ಹೇಳಿರೋದು, ಚಿತ್ತಗಾಂಗ್ ಪೋರ್ಟಿಂದ ಜಸ್ಟ್ 80 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಇದು ಸಕ್ಸಸ್ ಆಗುವಂಥ ಬಹುತೇಕ ಎಲ್ಲ ಲಕ್ಷಣ ಇರೋದ್ರಿಂದ ಇದಕ್ಕೆ ನಾವು ಏನು ಹೇಳ್ಬೋದು, ತ್ರಿಪುರಾ ಮೂಲಕ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ನೇರವಾಗಿ ಕನೆಕ್ಟ್ ಆಗ್ಬೋದಾಗಿದೆ. ಹಾಗಾಗಿ ಗೇಟ್ ವೇ ಆಫ್ ನಾರ್ತ್ ಈಸ್ಟ್ ಅಂತ ಕರೆಯಲಾಗುತ್ತೆ ಈಗ ಇದನ್ನು. ಇಷ್ಟೊಂದು ವಿಚಾರ ನಿಮಗೆ ಇದಕ್ಕೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್, ಇನ್ನೂ ನೀವು ಈ ಮ್ಯಾಪಲ್ಲಿ ಇನ್ನೂ ಕೆಲವೊಂದು ವಿಚಾರ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆ ಬಾಂಗ್ಲಾದೇಶದ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಅಗರ್ತಾಲ್ ಇರೋದು ತ್ರಿಪುರಾ ರಾಜಧಾನಿ. ಓಕೆ, ಇಲ್ಲಿ ರಾಮ್ಘರ್ ಇರೋದು, ಇಲ್ಲಿ ನಾವು ಸಬ್ರೂಮ್ ಇರೋದು. ಇವೆರಡನ್ನು ಕನೆಕ್ಟ್ ಮಾಡಿ ಚಿತ್ತಗಾಂಗ್ ಫೋರ್ಟ್ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ನಾವು ಹೋಗ್ಬೋದಾಗಿದೆ. ಇಷ್ಟೊಂದು ಉತ್ತಮವಾದಂಥ ವಿಚಾರಗಳು ಈ ಆರ್ಟಿಕಲಲ್ಲಿ ಅಥವಾ ಈ ಪೇಪರಲ್ಲಿ ಇರೋದು ನಾವು ಕಾಣ್ತೇವೆ. ಓಕೆ, ಯಾವ ರೀತಿ ಭಾರತ ಮತ್ತು ಬಾಂಗ್ಲಾಗಳ ನಡುವಿನ ಸಂಬಂಧ ಎಷ್ಟು ಚೆನ್ನಾಗಿದೆ ಅಂತ ನಾವು ಚರ್ಚೆ ಮಾಡ್ತೇವಲ್ವಾ, ಇವುಗಳ ಮಧ್ಯದಲ್ಲಿ ಈ ಎರಡು ರಾಷ್ಟ್ರಗಳ ಮಧ್ಯದ ಸಂಬಂಧದಲ್ಲಿ ಕೆಲವೊಂದು ಸವಾಲುಗಳು ಸಮಸ್ಯೆಗಳಿರೋದನ್ನು ಸಹ ನಾವು ಕಾಣ್ತೇವೆ. ಸ್ಪೆಷಲಿ ಹೆಚ್ಚು ಚರ್ಚೆ ಆಗೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಕೇಳೋದಂದರೆ ತೀಸ್ತಾ ನದಿ ವಿವಾದ ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿರೋದು ಕಂಡುಬರುತ್ತೆ. ಈ ಮುಂಚೆ ಗಂಗಾ ನದಿ ನೀರಿನ ಹಂಚಿಕೆ ವಿವಾದವೂ ಸಹ ಇತ್ತು ಎರಡು ರಾಷ್ಟ್ರಗಳ ಮಧ್ಯದಲ್ಲಿ. ಆದರೆ 1996ರಲ್ಲಿ ಭಾರತದ ಪ್ರಧಾನಿಯಾಗಿದ್ದಂತಹ HD ದೇವೇಗೌಡ ಅವರು ಮತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವರು ಪರಸ್ಪರ ಮಾತುಕತೆ ಮೂಲಕ ಈ ವಿವಾದವನ್ನು ಅಥವಾ ಗಂಗಾ ನದಿ ನೀರಿನ ಹಂಚಿಕೆಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಒಪ್ಪಂದದ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಆದರೆ ತೀಸ್ತಾ ನದಿ ವಿವಾದ ಇವತ್ತಿಗೂ ಕೂಡ ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಜೀವಂತವಾಗಿ ಉಳ್ಕೊಂಡಿದೆ. ಇದಕ್ಕೆ ರಿಲೇಟೆಡ್ ಕೂಡ ಸಾಕಷ್ಟು ಬೆಳವಣಿಗೆ ಆಗಿದ್ದಾವೆ, ಇಲ್ಲಂತಲ್ಲ, ಆದರೆ ಅವು ಸಕ್ಸಸ್ ಆಗಿಲ್ಲ. ಹಾಗಾಗಿ ಇನ್ನೂ ಇಂದಿಗೂ ಸಹ ತೀಸ್ತಾ ನದಿ ವಿವಾದ ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮ ವಲಸಿಗರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕೆಲವೊಮ್ಮೆ ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಅಕ್ರಮ ವಲಸಿಗರ ವಿಷಯವಾಗಿ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರೋದನ್ನು ನಾವು ಕಾಣ್ತೇವೆ. ಓಕೆ, ತೀಸ್ತಾ ನದಿಗೆ ರಿಲೇಟೆಡ್ ಆಗಿ ನಾನು ಇನ್ನೂ ಕೆಲವೊಂದು ವಿಚಾರ ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ. ತೀಸ್ತಾ ನದಿ ಉಗಮ ಆಗೋದು ಸಿಕ್ಕಿಂ ರಾಜ್ಯದಲ್ಲಿ ಉಗಮ ಆಗುತ್ತೆ. ಸಿಕ್ಕಿಂನಲ್ಲಿ ಉಗಮ ಆಗುವಂಥ ಈ ನದಿ ಮುಂದೆ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶಕ್ಕೆ ಹರಿಯುತ್ತೆ. ಅಂತಿಮವಾಗಿದ್ದು ಬ್ರಹ್ಮಪುತ್ರ ನದಿಗೆ ಸೇರುತ್ತೆ. ಅಥವಾ ಮ್ಯಾಪಲ್ಲೂ ಕಾಣಿಸ್ತಾ ಇರ್ಬೋದು, ಇಲ್ಲಿಂದ ಇದು ಎಂಟ್ರಿ ಆಗೋದು. ಈ ರೀತಿ ಎಂಟ್ರಿ ಆಗುವಂಥ ಈ ನದಿ ಮುಂದೆ ಇದು ಬ್ರಹ್ಮಪುತ್ರ ನದಿಗೆ ಸಂಗಮ ಆಗುತ್ತೆ. ಬ್ರಹ್ಮಪುತ್ರ ನದಿ ಈ ಕಡೆಯಿಂದ ಫ್ಲೋ ಆಗ್ತಾ ಇದೆ. ಬ್ರಹ್ಮಪುತ್ರ ನದಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೆಯಲಾಗುತ್ತೆ. ಇಲ್ಲಿ ಏನಿದೆ ವಾದ ಅಂದರೆ, ಈ ರಂಗ್ಪುರ್ ಅನ್ನುವಂಥ ಏರಿಯಾ ಏನಿದೆ ಅಲ್ವಾ, ಈ ಏರಿಯಾ ಸಂಪೂರ್ಣವಾಗಿ ತೀಸ್ತಾ ನದಿಯ ನೀರನ್ನೇ ಅವಲಂಬಿಸಿದೆ ಕೃಷಿ ಮತ್ತು ಕುಡಿಯುವ ನೀರಿಗಾಗಿ. ಹಾಗಾಗಿ ತೀಸ್ತಾ ನದಿಯ ನೀರು ನಮಗೆ ಬೇಕು ಅನ್ನೋದು ಬಾಂಗ್ಲಾದೇಶದ ವಾದ ಆಗಿದೆ. ಓಕೆ, ಇನ್ನೊಂದು ವಿಚಾರ ಏನಂದರೆ, ಗಂಗಾ, ಬ್ರಹ್ಮಪುತ್ರ, ಮೇಘನಾ ನಂತರ ಭಾರತದ ಮೂಲಕ ಬಾಂಗ್ಲಾದೇಶಕ್ಕೆ ಹರಿಯುವಂಥ ಅತ್ಯಂತ ಪ್ರಮುಖ ನದಿ ಅಂತ ತೀಸ್ತಾ ನದಿಗೆ ಗುರುತಿಸಲಾಗುತ್ತೆ. ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಇದರ ನಂತರದ ಇನ್ನೊಂದು ಬೆಳವಣಿಗೆ ನೋಡ್ತಾ ಹೋದರೆ, ಅಂದರೆ ತೀಸ್ತಾ ನದಿಗೆ ರಿಲೇಟೆಡ್ ಆಗಿ ಭಾರತ ಮತ್ತು ಬಾಂಗ್ಲಾ ಮಧ್ಯದಲ್ಲಿ ಏನು ಮಾತುಕತೆ ನಡೆದಿದ್ದಾವ ಅಥವಾ ಏನಾದರೂ ಬೆಳವಣಿಗೆಗಳು ಆಗಿದ್ದಾವ ಅಂದರೆ ಸಾಕಷ್ಟು ಬೆಳವಣಿಗೆ ಆಗಿರೋದು ಕಂಡುಬರುತ್ತೆ. 1983ರಲ್ಲಿಯೇ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಮಾತುಕತೆ ನಡೆದಿರ್ತವೆ. ಅಂದರೆ
ತೀಸ್ತಾ ನದಿಯ ನೀರಿನಲ್ಲಿ 39% ನೀರು ಭಾರತ ಬಳಸ್ಕೊಳ್ಬೇಕು, ಬಾಂಗ್ಲಾದೇಶ 36% ನೀರನ್ನು ಬಳಸ್ಕೊಳ್ಬೇಕನ್ನುವಂತಹ ತೀರ್ಮಾನಕ್ಕೆ ಎರಡೂ ರಾಷ್ಟ್ರಗಳ ಮುಖ್ಯಸ್ಥರು ಬರ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. 2011ರಲ್ಲೂ ಕೂಡ ಕೆಲವೊಂದು ಪ್ರಯತ್ನಗಳು ನಡೀತವೆ UPA ಗೌರ್ಮೆಂಟ್ ಇದ್ದಾಗ, ಆದರೆ ಅದು ಸಹ ಸಕ್ಸಸ್ ಆಗಲ್ಲ. 2015ರಲ್ಲಿ NDA ಸರ್ಕಾರ ಬಂದಾಗ ಮಾತುಕತೆ ಮೂಲಕ ಇದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಘೋಷಣೆ ಮಾಡ್ತಾರೆ ಬಾಂಗ್ಲಾದೇಶದ ಪ್ರವಾಸಕ್ಕೆ ಹೋದಾಗ, ಆದರೆ ಅದು ಸಹ ಸಕ್ಸಸ್ ಆಗಲ್ಲ. ಓಕೆ, ಇದನ್ನು ನಾನಿಲ್ಲಿ ಏಕೆ ಚರ್ಚೆ ಮಾಡ್ತಿದ್ದೀನಿ ಅಂದರೆ, ರೀಸೆಂಟಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದಾಗ ಶೇಖ್ ಹಸೀನಾ ಅವರು ಇದನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಮಿಲಿಯನ್ ಗಂಟಲೆ ಜನ ಈ ಭಾಗದಲ್ಲಿದ್ದಾರೆ, ಆ ನದಿ ನೀರನ್ನು ಅವಲಂಬಿಸಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಆ ವಿವಾದ ಅಥವಾ ಆ ನದಿ ನೀರಿನ ಹಂಚಿಕೆಗೆ ರಿಲೇಟೆಡ್ ಆಗಿ ನಾವು ಒಪ್ಪಂದಕ್ಕೆ ಬರಬೇಕು ಅಂತ. ಹಾಗಾಗಿ ಈ ವಾರದ ಪತ್ರಿಕೆಯಲ್ಲಿ ತೀಸ್ತಾ ನದಿಗೆ ರಿಲೇಟೆಡ್ ಕೆಲವೊಂದು ವಿಚಾರಗಳು ಪ್ರಕಟ ಆಗಿರೋದನ್ನು ನಾವು ಕಾಣ್ತೇವೆ. ಓಕೆ, ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಇಲ್ಲಿ ಸಿಕ್ಕಿಂ ಇರೋದು, ಸಿಕ್ಕಿಂ ಸ್ಟೇಟು. ಇಲ್ಲಿಂದ ಈ ರೀತಿ ಫ್ಲೋ ಆಗುತ್ತೆ ತೀಸ್ತಾ ರಿವರ್, ಮುಂದೆ ಹೋಗಿದ್ದು ಜಮುನಾ ಅಥವಾ ಬ್ರಹ್ಮಪುತ್ರ ನದಿಗೆ ಸಂಗಮ ಆಗುತ್ತೆ. ಈ ಭಾಗ ಸಂಪೂರ್ಣವಾಗಿ ಈ ನದಿಯ ನೀರನ್ನು ಅವಲಂಬಿಸಿದೆ ಅನ್ನೋದು ಬಾಂಗ್ಲಾದೇಶದ ವಾದ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಈ ಭಾಗ ಈ ಮ್ಯಾಪಲ್ಲಿ ಬೇಕಾದ್ರೆ ನೀವು ಇನ್ನೂ ಕ್ಲಿಯರ್ ಮಾಡ್ಕೊಳ್ಬೋದು. ಇದು ಸಿಕ್ಕಿಂ ಸ್ಟೇಟ್, ಇಲ್ಲಿಂದ ನೆಕ್ಸ್ಟ್ ಈ ಕಡೆ ಸಿಲ್ಗುರಿ ಇದೆ ಅಲ್ವಾ, ಈ ಭಾಗ ಪಶ್ಚಿಮ ಬಂಗಾಳಕ್ಕೆ ಆಗಿರೋದು. ಇಲ್ಲಿಂದ ಮುಂದೆ ಇದು ಹೋಗಿ ಬ್ರಹ್ಮಪುತ್ರ ನದಿಗೆ ಸಂಗಮ ಆಗೋದು. ಈ ಭಾಗ ಈ ನದಿಯ ನೀರನ್ನು ಹೆಚ್ಚು ಅವಲಂಬಿಸಿದೆ ಅನ್ನೋದು ಅವ್ರ ವಾದ ಆಗಿದೆ. ಓಕೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದಾಗ ಸುಮಾರು 5 ಒಪ್ಪಂದಗಳಿಗೆ ಎರಡೂ ರಾಷ್ಟ್ರಗಳ ಮುಖ್ಯಸ್ಥರು ಸಹಿ ಹಾಕ್ತಾರೆ. ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಂದ ಬರುವಂಥದ್ದು ಒಂದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಾಂಗ್ಲಾದೇಶದ ಢಾಕಾ ಮತ್ತು ಭಾರತದ ನ್ಯೂ ಜಲ್ಪೈಗುರಿ ಸಂಪರ್ಕಿಸುವಂಥ ಹೊಸ ಪ್ಯಾಸೆಂಜರ್ ರೈಲಿಗೆ ಎರಡೂ ರಾಷ್ಟ್ರಗಳ ಮುಖ್ಯಸ್ಥರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡ್ತಾರೆ. ಇದು ಒಂದು ವಿಚಾರ ಗೊತ್ತಿದ್ರೆ ಸಾಕು, ಅಂದರೆ ಯಾವ ಪ್ಯಾಸೆಂಜರ್ ರೈಲು ಅಥವಾ ಯಾವ ಎರಡು ನಗರಗಳನ್ನು ಕನೆಕ್ಟ್ ಮಾಡ್ತಾ ಇದೆ ಅಂತ ಒಂದು ವಿಚಾರ ನಿಮಗೆ ಗೊತ್ತಿದ್ರೆ ಸಾಕು. ಆಲ್ಮೋಸ್ಟ್ ಅಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಇದಕ್ಕೆ ರಿಲೇಟೆಡ್ ಆಗಿ. ಓಕೆ, ನೆಕ್ಸ್ಟ್ ನಮ್ಮ ಸ್ಟೇಟ್ ವಿಚಾರಕ್ಕೆ ಬರೋಣ. ಈ ವಾರದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸ್ಪೆಷಲಿ 2 ಆರ್ಟಿಕಲ್ ಇದಕ್ಕೆ ರಿಲೇಟೆಡ್ ಆಗಿ, ಕಾವೇರಿ ನದಿ ನೀರಿನಗೆ ರಿಲೇಟೆಡ್ ಆಗಿ ಅಥವಾ ಕಾವೇರಿ ನದಿ ಪಾತ್ರಕ್ಕೆ ರಿಲೇಟೆಡ್ ಆಗಿ ಮಾರ್ಚ್ 31 ಮತ್ತು ಮಾರ್ಚ್ 29ರಂದು ಈ 2 ದಿನದ ಪತ್ರಿಕೆಯಲ್ಲಿ ಪ್ರಕಟವಾಗಿರೋದು ಕಂಡುಬರುತ್ತೆ. ಏನು ಟೈಟಲ್ ಇದೆ ಅಂದರೆ, ಕಾವೇರಿ ಎಲ್ಲಿದೆ ಹೆಚ್ಚುವರಿ ನೀರು ಅನ್ನುವಂಥ ಒಂದು ಟೈಟಲಲ್ಲಿ ವಿಷಯ ತಜ್ಞರು ಮತ್ತು ಕೆಲ ಎಕ್ಸ್ಪರ್ಟ್ಸ್ಗಳು ಅದಕ್ಕೆ ರಿಲೇಟೆಡ್ ಆಗಿ ತಮ್ಮದೇ ಆದ ಒಪಿನಿಯನನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಅಂದರೆ, ಕಾವೇರಿ ನದಿ ಪಾತ್ರದಲ್ಲಿರುವಂಥ ಹೆಚ್ಚುವರಿ ನೀರನ್ನು ಬಳಸ್ಕೊಂಡು ಕರ್ನಾಟಕ ಸರ್ಕಾರ ಮೇಕೆದಾಟು ಅನ್ನುವಂಥ ಒಂದು ಯೋಜನೆ ಕೈಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಮತ್ತು ತಮಿಳುನಾಡು ಸರ್ಕಾರ ಕೂಡ ನದಿ ಜೋಡಣೆಗೆ ಮುಂದಾಗಿದೆ. ಹಾಗಾಗಿ ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚುವರಿ ನೀರು ಇದೆನಾ ಇಲ್ವಾ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ. ಯಾಕೆಂದರೆ ಎರಡೂ ರಾಜ್ಯ ಸರ್ಕಾರಗಳು ಯಾವ ಕಾಲದ 1972ರ ಅಂಕಿಅಂಶಗಳನ್ನು ಆಧರಿಸಿ ಈ ಪ್ಲ್ಯಾನನ್ನು ಕೈಗೊಳ್ತಾ ಇದ್ದಾವೆ. ಆದರೆ ವಾಸ್ತವದಲ್ಲಿ ಇಷ್ಟೊಂದು ನೀರಲ್ಲಿ ಲಭ್ಯ ಇದೆಯಾ ಇಲ್ಲ ಅನ್ನೋದನ್ನು ಪರಿಶೀಲಿಸಬೇಕು, ಆಮೇಲೆ ಪ್ರಾಜೆಕ್ಟ್ ಅನ್ನುವಂಥ ಒಂದು ಅರ್ಥ ಕೊಡುವಂಥ ಆರ್ಟಿಕಲ್ಸ್ ಅಥವಾ ಅವರ ಅಭಿಪ್ರಾಯಗಳು ಪೇಪರಲ್ಲಿ ಪ್ರಕಟ ಆಗಿದ್ದಾವೆ. ಓಕೆ, ಏನಿದೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಕರ್ನಾಟಕದ ಮೇಕೆದಾಟು ಮತ್ತು ತಮಿಳುನಾಡಿನ ಕಾವೇರಿ ವೈಗೈ ಗುಂಡಾರ್ ನದಿ ಜೋಡಣೆ ಯೋಜನೆಯು ಎರಡೂ ರಾಜ್ಯಗಳ ಮಧ್ಯೆ ಮತ್ತೊಮ್ಮೆ ವಿರಸಕ್ಕೆ ಕಾರಣ ಆಗಿದ್ದಾವೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎರಡೂ ರಾಜ್ಯಗಳು ತಮ್ಮ ತಮ್ಮ ಯೋಜನೆಗಳನ್ನು ಸಮರ್ಥಿಸ್ಕೊಳ್ತಾ ಇದ್ದಾವೆ ಮತ್ತು ವಿರೋಧಿ ರಾಜ್ಯ ಅಥವಾ ಕರ್ನಾಟಕ ತಮಿಳುನಾಡು ರಾಜ್ಯದ ಪ್ರಾಜೆಕ್ಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ, ತಮಿಳುನಾಡು ಕರ್ನಾಟಕ ರಾಜ್ಯದ ಪ್ರಾಜೆಕ್ಟ್ ಮೇಕೆದಾಟು ಪ್ರಾಜೆಕ್ಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆದರೆ ತಮ್ಮ ತಮ್ಮ ಪ್ಲ್ಯಾನ್ಸ್ಗಳನ್ನು ಮಾತ್ರ ಸಮರ್ಥಿಸ್ಕೊಳ್ತಾ ಇದ್ದಾವೆ ಅನ್ನೋದು ಅವರ ವಿಚಾರವಾಗಿದೆ. ಅಷ್ಟೇ ಅಲ್ಲ, ಕಾವೇರಿ ಮತ್ತು ಅದರ ಉಪನದಿಗಳಲ್ಲಿ ನೀರಿನ ಇಳುವರಿ ಪ್ರಮಾಣವನ್ನು ಅಂದಾಜು ಮಾಡಿದ್ದು 1972ರಲ್ಲಿ. ಅವಾಗ ಅಂದಾಜು ಮಾಡಿದ್ದು. ಆ ಬಳಿಕ ಮಳೆಯ ವಿಧಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ರೀಸೆಂಟಾಗಿ ನಾವು ನೋಡ್ದಂಗೆ ಸಾಕಷ್ಟು ಮಳೆಯ ಪ್ರಮಾಣದಲ್ಲಿ ವೇರಿಯೇಷನ್ ಆಗೋದು ಕಂಡು ಬರ್ತಾ ಇದೆ. ಹಾಗಾಗಿ ಈಗಿನ ಅಂಕಿಅಂಶಗಳನ್ನು ಆಧರಿಸಿ ನಾವು ಪ್ಲ್ಯಾನ್ ಕೈಗೊಳ್ಳಬೇಕನ್ನೋದು ಈ ವಿಚಾರಕ್ಕೆ ರಿಲೇಟೆಡ್ ಆಗಿ ಆರ್ಟಿಕಲ್ ಇದೆ. 1972ರ ಅಂದಾಜಿನ ಪ್ರಕಾರ 740 TMC ಅಡಿಗಳಷ್ಟು ನೀರು ಲಭ್ಯವಿದೆ ಅನ್ನೋದು ಅವಾಗಿನ ವಿಚಾರ ಆಗಿತ್ತು. ಓಕೆ, ಪಕ್ಕದಲ್ಲಿ ಇನ್ನೊಂದು ಮ್ಯಾಪ್ ಸಹ ಕಾಣಿಸ್ತಾ ಇದೆ. ಈ ಮ್ಯಾಪಲ್ಲಿ ತಮಿಳುನಾಡು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಇಲ್ಲಿ ಕಾವೇರಿ ನದಿಯನ್ನು ಗುಂಡಾರು ಅನ್ನುವಂಥ ನದಿಗೆ ಕನೆಕ್ಟ್ ಮಾಡ್ತಾ ಇದೆ ಕಾಲುವೆ ಮೂಲಕ. ಅಥವಾ ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡ್ರಿ, ಇದು ಕಾವೇರಿ ನದಿ ಈ ರೀತಿ ಫ್ಲೋ ಆಗೋದು, ಇಲ್ಲಿ ಗುಂಡಾರು ರಿವರ್ ಇರೋದು. ಈ ಎರಡು ನದಿಗಳನ್ನು ಕಾಲುವೆ ಮೂಲಕ ಕನೆಕ್ಟ್ ಮಾಡುವಂಥ ಒಂದು ಯೋಜನೆ ತಮಿಳುನಾಡು ಸರ್ಕಾರ ಕೈಗೊಳ್ತಾ ಇದೆ. ಹಾಗಾಗಿ ಈ ಯೋಜನೆಗೂ ರಿಲೇಟೆಡ್ ಆಗಿ ಮತ್ತು ಮೇಕೆದಾಟು ಈ ಎರಡನ್ನೂ ಆಧಾರವಾಗಿಟ್ಕೊಂಡು ಅಥವಾ ಎರಡೂ ಪ್ಲ್ಯಾನ್ಗೆ ರಿಲೇಟೆಡ್ ಆಗಿ ಈ ಆರ್ಟಿಕಲನ್ನು ಎಕ್ಸ್ಪರ್ಟ್ಸ್ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿರೋದನ್ನು ನಾವು ಈ ಆರ್ಟಿಕಲಲ್ಲಿ ಕಾಣ್ತೇವೆ.
ಅಷ್ಟೇ ಅಲ್ಲ, ಮೇಕೆದಾಟಿಗೆ ರಿಲೇಟೆಡಾಗಿ ಕೂಡ ಆಲ್ರೆಡಿ ಚರ್ಚೆ ಆಯಿತು. ಅದಕ್ಕೆ ರಿಲೇಟೆಡಾಗಿ ಒಂದು ಸಣ್ಣ ಬೆಳವಣಿಗೆ ಏನಂದರೆ, ಕುಡಿಯುವ ನೀರು ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ರಿಲೇಟೆಡಾಗಿ ಮೇಕೆದಾಟುವಿನಲ್ಲಿ ಕರ್ನಾಟಕ ಸರ್ಕಾರ ಪ್ರಾಜೆಕ್ಟ್ ಕೈಗೊಳ್ಳಲಿಕ್ಕೆ ತೀರ್ಮಾನಿಸ್ತಾ ಇದೆ. ಈ ಭಾಗದಲ್ಲಿ ಮೇಕೆದಾಟುವಿನಲ್ಲಿ ಇಲ್ಲಿ ಕೂಡ ಅಷ್ಟೇ ಕರ್ನಾಟಕ ಸರ್ಕಾರದ ವಾದ ಹೆಚ್ಚುವರಿ ನೀರನ್ನು ಬಳಸ್ಕೊಳ್ತೇವೆ ಅನ್ನೋದು. ಆದರೆ ಎಕ್ಸ್ಪರ್ಟ್ಗಳ ವಾದ ಏನಿದೆ ಅಂದರೆ, ಹೆಚ್ಚುವರಿ ನೀರು ಎಷ್ಟು ಲಭ್ಯ ಇದೆ ಅನ್ನೋದ್ರ ಬಗ್ಗೆ 72 ಅಂಕಿಅಂಶ ಆಧರಿಸಿರುವಂಥ ಡಾಟಾಗಳು ಆಧರಿಸಿ ನೀವು ಪ್ಲ್ಯಾನ್ ಕೈಗೊಳ್ತಾ ಇದ್ದೀರಿ. ಪ್ರೆಸೆಂಟ್ ಹೆಚ್ಚುವರಿ ನೀರು ಎಷ್ಟಿದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಐಡಿಯಾ ತೊಗೊಂಡು ಪ್ರಾಜೆಕ್ಟ್ ಕೈಗೊಳ್ಳಬೇಕನ್ನುವಂಥ ಒಂದು ಸಾರಾಂಶ ಇರುವಂಥ ಒಂದು ವಾದವನ್ನು ಅವರು ಮಂಡಿಸಿದ್ದಾರೆ. ಓಕೆ, ಮೇಕೆದಾಟು ಮುತ್ತಿಗೆಗೆ ಮುಂದಾದ ತಮಿಳುನಾಡು ರೈತರು ಅನ್ನುವಂಥ ಒಂದು ಸಣ್ಣ ಒಂದು ವಿಚಾರ ವ್ಯಕ್ತವಾಗಿದೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಇಲ್ಲಿ 2 ರಾಜ್ಯಗಳು ಬಂದಾಗ ಇಲ್ಲಿ ಕರ್ನಾಟಕ ಅಥವಾ ತಮಿಳುನಾಡು ಅಂತಲ್ಲ, ತಮಿಳುನಾಡು ಸರ್ಕಾರ ತನ್ನ ಪ್ರಾಜೆಕ್ಟ್ ಸಮರ್ಥಿಸ್ಕೊಳ್ತಾ ಇದೆ, ಕರ್ನಾಟಕದ ಪ್ರಾಜೆಕ್ಟ್ ವಿರೋಧ ಮಾಡ್ತಾ ಇದೆ. ಕರ್ನಾಟಕ ತನ್ನ ಪ್ರಾಜೆಕ್ಟ್ ಸಮರ್ಥಿಸ್ಕೊಳ್ತಾ ಇದೆ, ತಮಿಳುನಾಡಿನ ಪ್ರಾಜೆಕ್ಟಿಗೆ ವಿರೋಧ ಮಾಡ್ತಾ ಇದೆ. ಇಲ್ಲಿ ರೈತರು ಕೂಡ ಅದೇ ರೀತಿ ತಮ್ಮ ವಿಚಾರ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಕಾವೇರಿ ನದಿ ಪಾತ್ರದಲ್ಲಿ ನಿಜವಾಗ್ಲೂ ಎಷ್ಟು ನೀರು ಲಭ್ಯತೆ ಇದೆ ಅನ್ನೋದು. ಮಾರ್ಚ್ 30 ಪತ್ರಿಕೆಯಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರ ವ್ಯಕ್ತವಾಗಿರೋದು ಕಂಡು ಬರ್ತಾ ಇದೆ. ಮಾರ್ಚ್ 30 ಪತ್ರಿಕೆಯಲ್ಲಿ ಒಂದು ಭಾಗದಲ್ಲಿ ಕಾವೇರಿ ಕಣಿವೆಯಲ್ಲಿರುವಂಥ ಪ್ರಾಜೆಕ್ಟ್ಸ್ಗಳ ಬಗ್ಗೆ, ಡ್ಯಾಮ್ಸ್ಗಳ ಬಗ್ಗೆ ಮ್ಯಾಪ್ ಮೂಲಕ ಪ್ರಜಾವಾಣಿ ಪತ್ರಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಕಂಡು ಬರ್ತಾ ಇದೆ. ಈವನ್ MCQ ಮಾಡೆಲ್ ಕ್ವಶನ್ಸ್ ಕೂಡ ಹೆಲ್ಪ್ ಆಗ್ತಾ ಇದೆ. ಗೋರೂರು ಜಲಾಶಯ ಆಗಿರ್ಬೋದು, ಹಾರಂಗಿ ಜಲಾಶಯ, ಕಬಿನಿ ಆಗಿರ್ಬೋದು, ಭವಾನಿ ಸಾಗರ್ ಜಲಾಶಯ ತಮಿಳುನಾಡಿನಲ್ಲಿ, ಕಲನೈ ಅಣೆಕಟ್ಟು, ಮೆಟ್ರೂ ಜಲಾಶಯ ಆಗಿರ್ಬೋದು, ಮತ್ತು ಇತರೆ ಕೆಲವೊಂದು ಏತ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ನಮ್ಮ ವಿಜಯ್ ಬಹು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಕಾವೇರಿ ರಿವರ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿ ಎಲ್ಲ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡಿರೋದ್ರಿಂದ ನಾನು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನೋಡ್ತಾ ಹೋದರೆ, ಜಲ ವಿವಾದ ಕಾನೂನು ನದಿ ಕಣಿವೆಯ ಕೆಳಭಾಗದ ರಾಜ್ಯಗಳ ಪರ ಅನ್ನುವಂಥ ಟೈಟಲಲ್ಲಿ ಎಕ್ಸ್ಪರ್ಟ್ಸ್ ಕೆಲವೊಂದು ಪ್ರಶ್ನೆಗಳಿಗೆ ತಮ್ಮ ಆನ್ಸರನ್ನು ನೀಡಿದ್ದಾರೆ. ಇದು ನಿಮಗೆ ಅನಾಲಿಸಿಸ್ ಮಾಡುವಂಥ ಆನ್ಸರ್ಗೆ ಇಂತಹ ಆರ್ಟಿಕಲ್ಸ್ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ಫೋಕಸ್ ಮಾಡ್ತಾ ಹೋಗ್ಬೇಕು ನ್ಯೂಸ್ ಪೇಪರಲ್ಲಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋದರೆ, ಈ ವಾರದಲ್ಲಿ ಕನ್ನಡದ ದಿನಪತ್ರಿಕೆ ಒಂದರಲ್ಲಿ ಪ್ರಕಟವಾದಂಥ ಮತ್ತೊಂದು ಆರ್ಟಿಕಲ್. ಏನು ಆರ್ಟಿಕಲ್ ಅಂದರೆ, ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕವಾಗಿ ಬದಲಾದ ನಂತರ 1.5 ವರ್ಷದಲ್ಲಿ ಏನಾಗಿದೆ ಅನ್ನುವಂಥ ಒಂದು ಟೈಟಲಲ್ಲಿ, ಹೆಸರು ಬದಲಾದರೂ ಬವಣೆ ತಪ್ಪಲಿಲ್ಲ ಅನ್ನುವಂತಹ ಒಂದು ಟೈಟಲಲ್ಲಿ ಕೆಲವೊಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ರೀಸೆಂಟಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದೆ. ಅಂದರೆ ಹಿಂದುಳಿದಿರುವಂಥ ಪ್ರದೇಶವಂಥ ಹಣೆಪಟ್ಟಿಯನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಕರಿಬೇಕನ್ನುವಂಥ ಒಂದು ಘೋಷಣೆ ಮಾಡಿತ್ತು. ಆದರೆ ಹೆಸರು ಬದಲಾವಣೆ ಆಗಿದೆ ಹೊರತು ಅಲ್ಲಿನ ಸಮಸ್ಯೆಗಳು ಇನ್ನೂ ಅದೇ ರೀತಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಸಬ್ ಟಾಪಿಕಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಚರ್ಚೆ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ನಾವಿಲ್ಲಿ ಈ ಆರ್ಟಿಕಲ್ಲು ಹೆಚ್ಚು ನೆರವಾಗೋದೇನೆಂದರೆ, ಪ್ರಾದೇಶಿಕ ಅಸಮತೋಲನೆ ಬಗ್ಗೆ ಚರ್ಚಿಸಿ, ಅಥವಾ ಪ್ರಾದೇಶಿಕ ಅಸಮತೋಲನೆ ಕರ್ನಾಟಕದಲ್ಲಿ ಕಡಿಮೆ ಆಗಿದೆನಾ, ಅದು 371JN ಇದೆ ಅಲ್ವಾ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಅಂತ, ಈ ಆರ್ಟಿಕಲ್ ಎಷ್ಟು ಸಕ್ಸಸ್ ಆಗಿದೆ ಅಥವಾ ಆ ಭಾಗವನ್ನು ನಿಜವಾಗ್ಲೂ ಅಭಿವೃದ್ಧಿ ಪಥದಲ್ಲಿ ಬರ್ತಾ ಇದೆನಾ, ಈ ರೀತಿ ಕ್ವಶನ್ಸ್ಗಳು KS ಮೇನ್ಸ್ ಅಥವಾ PSI SIಯಲ್ಲಿ ಕೇಳ್ಬೋದು. ಹಾಗಾಗಿ ಅಂತಹ ಪ್ರಶ್ನೆಗಳಿಗೆ ಆನ್ಸರ್ ಸಿದ್ಧಪಡಿಸಿಕೊಳ್ಳುವಂಥ ಸ್ಪರ್ಧಾರ್ಥಿಗಳು ಇಂತಹ ಆರ್ಟಿಕಲಿಂದ ಕೆಲವೊಂದು ವಿಚಾರಗಳನ್ನು ನೀವು ನಿಮ್ಮ ಆನ್ಸರ್ಗೆ ಅನಾಲಿಸಿಸ್ ಆಗಿ ಬಳಸ್ಕೊಳ್ಬೋದಾಗಿದೆ. ಸಾಕಷ್ಟು ವಿಚಾರಗಳನ್ನು ಅವರು ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಸಚಿವಾಲಯಗಳು, ಪ್ರತ್ಯೇಕ ಸಚಿವಾಲಯ ಬೇಕು ಅಂತ ಹೇಳ್ತಾ ಇದೆ, ಆದರೆ ಅಲ್ಲಿ ನೋಡಿದ್ರೆ ಯಾವ ಆಫೀಸ್ಗಳು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಹೀಗೆ ಸಾಕಷ್ಟು ಬೇರೆ ಬೇರೆ ಆ್ಯಂಗಲಲ್ಲಿ ವಿಚಾರಗಳನ್ನು ವ್ಯಕ್ತಪಡಿಸಿರೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋದರೆ, ಇಂಡಿಯನ್ ಎಕನಾಮಿಗೆ ರಿಲೇಟೆಡ್ ಆಗಿರುವಂಥ ವಿಚಾರ ಏನಿದೆ ಅಂದರೆ, ಬಡ್ಡಿ ದರ ಯಥಾಸ್ಥಿತಿ ಸಾಧ್ಯತೆ ಅನ್ನುವಂಥ ಒಂದು ಟೈಟಲಲ್ಲಿ ರಿಸರ್ವ್ ಬ್ಯಾಂಕಿಗೆ ರಿಲೇಟೆಡ್ ಆಗಿ ಒಂದು ಸಣ್ಣ ವಿಚಾರ ಇನ್ಫಾರ್ಮೇಷನಲ್ಲಿ ಬಂದಿದೆ. ಏನಂದರೆ, ದೇಶದಲ್ಲಿ ಕೋವಿಡ್-19 ಪ್ರಕರಣಗಳು ಮತ್ತೆ ಹೆಚ್ಚಳ ಆಗುತ್ತಿರುವ ಕಾರಣದಿಂದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬಡ್ಡಿ ದರಗಳಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಅಂತ ತಜ್ಞರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಓಕೆ, ಏನಿದು ಬಡ್ಡಿ ದರ ಅಂತ ನೋಡ್ತಾ ಹೋದರೆ, 2021-22ನೇ ಹಣಕಾಸು ವರ್ಷದ ಮೊದಲ ದ್ವೈಮಾಸಿಕ ಸಭೆಯ ನಿರ್ಧಾರಗಳು ಏಪ್ರಿಲ್ 7ನೇ ತಾರೀಕಿನಂದು ಪ್ರಕಟಿಸ್ತಾ ಇದೆ RBI. ಓಕೆ, ಸದ್ಯ ರೆಪೋ ದರ ಎಷ್ಟಿದೆ ಅಂತ ನೋಡ್ತಾ ಹೋದರೆ 4%ರಷ್ಟಿದೆ. ರಿವರ್ಸ್ ರೆಪೋ ದರ ಎಷ್ಟಿದೆ ಅಂದರೆ 3.35ರಷ್ಟಿದೆ. ಈ ಹಿಂದೆ 2020 ಮೇ 22ರಂದು RBI ರೆಪೋ ದರವನ್ನು 4%ಕ್ಕೆ ಇಳಿಕೆ ಮಾಡಿತ್ತು. ಆ ಬಳಿಕ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ. ಓಕೆ, ಪ್ರೆಸೆಂಟ್ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಎಷ್ಟಿದೆ ಅಂತ ಗೊತ್ತಿದ್ರೆ ಸಾಕು ನಮಗೆ. ಏನಿದೆ, ರೆಪೋ ದರ 4 ಇದೆ, ರಿವರ್ಸ್ ರೆಪೋ ದರ 3.35 ಇದೆ. ಏನಾದರೂ ಬದಲಾವಣೆ ಆಗುತ್ತಾ ಇಲ್ಲ ಅಂತ ಏಪ್ರಿಲ್ 7ರಂದು ನಡೆಯುವಂಥ ಇದರಲ್ಲಿ ಡಿಸೈಡ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಹೆಚ್ಚು ಇಂಪಾರ್ಟೆಂಟ್, ಸ್ಪೆಷಲಿ ಈ ವಸ್ತುನಿಷ್ಠ ಪ್ರಶ್ನೆಗಳೇನಿರ್ತಾವಲ್ವ ಅಲ್ಲಿ ಕೇಳ್ತಾರೆ ಪ್ರಸ್ತುತ ರೆಪೋ ದರ ಎಷ್ಟಿದೆ, ರಿವರ್ಸ್ ರೆಪೋ ದರ ಎಷ್ಟಿದೆ ಅಂತ. ಮತ್ತು ಇನ್ನೂ ಕೆಲ ಸ್ಪರ್ಧಾರ್ಥಿಗಳಿಗೆ ರೆಪೋ ದರ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು ಅನ್ನೋದು ಕೂಡ
ಅರ್ಥ ಆಗಲಿಕ್ಕಿಲ್ಲ, ಅದು ಸಹ ನಿಮಗೆ ಕ್ಲಿಯರ್ ಆಗಿರಬೇಕು. ರೆಪೋ ದರ ಅಂದರೆ RBI ಇತರೆ ಬ್ಯಾಂಕ್ಗಳಿಗೆ ನೀಡುವಂತಹ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿ ದರ. ಸಿಂಪಲ್ ಆಗಿ ಹೇಳೋದಾದರೆ ರಿವರ್ಸ್ ರೆಪೋ ದರ ಅಂದರೆ ಅದಕ್ಕೆ ಅಪೋಸಿಟ್ ಆಗಿರೋದು. ಅಂದರೆ ಬ್ಯಾಂಕ್ಗಳು RBIನಲ್ಲಿ ಹಣವನ್ನು ಠೇವಣಿಯಾಗಿಟ್ಟರೆ ಅಥವಾ ಜಮಾ ಮಾಡಿದ್ರೆ ಅದರ ಮೇಲೆ ನೀಡುವಂಥ ಒಂದು ಬಡ್ಡಿ ದರ ಆಗಿರುತ್ತೆ. ಇಷ್ಟು ಬೇಸಿಕ್ ಆಗಿ ಮತ್ತು ಶಾರ್ಟ್ ಆಗಿ ಹೇಳ್ಬೋದು. ಅದಕ್ಕೆ ಫಿಕ್ಸ್ ಮಾಡಿರುತ್ತೆ RBI ಎಷ್ಟು ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಅಂತ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಇದು ಅಪ್ಡೇಟ್ ಆಗ್ತಾ ಇರಬೇಕು, ನೀವು ಇದೇ ಫೈನಲ್ ಅಂತಲ್ಲ, ಇದು ಮೇಲಿನ ಮೇಲೆ ಬದಲಾಗುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿ ಕಳೆದ ವಾರದ ಪತ್ರಿಕೆಯಲ್ಲಿ ಬಂದಂಥ ಮತ್ತೊಂದು ವಿಚಾರ ಏನಂದರೆ ನಿಸಾರ್ ಅನ್ನುವಂಥ ಒಂದು ಸ್ಯಾಟಲೈಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನಿದು ನಿಸಾರ್ ಸ್ಯಾಟಲೈಟ್, ಯಾರು ಇದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಎಲ್ಲಿಂದ ಉಡಾವಣೆ ಆಗ್ತಾ ಇದೆ ಅಂತ ನೋಡ್ತಾ ಹೋದರೆ, ನಿಸಾರ್ ಇದು ಜಗತ್ತಿನ 2 ಪ್ರತಿಷ್ಠಿತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಾ ಇರುವಂಥ ಒಂದು ಸ್ಯಾಟಲೈಟ್ ಆಗಿದೆ. ಇದು ಸ್ಪೆಷಲಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವಂತಹ ನಾಸಾ ಮತ್ತು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವಂಥ ಇಸ್ರೋ, ಈ 2 ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸ್ತಾ ಇರುವಂಥ ಒಂದು ಉಪಗ್ರಹ ಇದಾಗಿದೆ. ಓಕೆ, ಅದರ ಹೆಸರಲ್ಲೇ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. ಅದರ ಹೆಸರು ನಿಸಾರ್ ಅಂತಿದೆ. ನಾಸಾ ಮತ್ತು ಇಸ್ರೋ ಡೆವಲಪ್ ಮಾಡ್ತಾ ಇರೋದು. ಈ ನಿಸಾರಲ್ಲಿ ಎನ್ ಅನ್ನೋದು ನಾಸಾ ಅನ್ನುವಂಥ ಹೆಸರನ್ನು ಸೂಚಿಸುತ್ತೆ, ಐ ಅನ್ನೋದು ಇಸ್ರೋ ಅನ್ನೋದನ್ನು ಸೂಚಿಸುತ್ತೆ. ನೆಕ್ಸ್ಟ್ ರಿಮೈನಿಂಗ್ SAR ಇದೆ ಅಲ್ವಾ, SAR ಅನ್ನೋದು ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ. ಅಂದರೆ ಈ 2 ಸಂಸ್ಥೆಗಳು ಅಭಿವೃದ್ಧಿಪಡಿಸ್ತಾ ಇರುವಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಸ್ಯಾಟಲೈಟ್ ಇದಾಗಿದೆ. ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಅರ್ತ್ ಇಮೇಜಿಂಗ್ ಸ್ಯಾಟಲೈಟ್ ಅನ್ನುವಂಥ ಒಂದು ಹೆಮ್ಮೆಗೆ ಇದು ಪಾತ್ರವಾಗಿದೆ. ಸ್ಪೆಷಲಿ ಸಾಕಷ್ಟು ಯೂಸ್ಫುಲ್ ಆಗುವಂಥ ಒಂದು ಸ್ಯಾಟಲೈಟ್ ಇದಾಗಿದೆ. ನಿರೀಕ್ಷಿತ ಬೆಳವಣಿಗೆ ನೋಡ್ತಾ ಹೋದರೆ 2022ರಲ್ಲಿ ಭಾರತದ ಶ್ರೀಹರಿಕೋಟದಲ್ಲಿರುವಂಥ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಇದು ಉಡಾವಣೆ ಆಗುವಂಥ ಬಹುತೇಕ ಎಲ್ಲ ಸಾಧ್ಯತೆಗಳ ಡೆವಲಪ್ಮೆಂಟ್ಗಳು ನಡೀತಾ ಇದ್ದಾವೆ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ನಿಸಾರ್ ಯಾರು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಮತ್ತು ಅದರ ವಿಸ್ತೃತ ರೂಪ ಏನು ಮತ್ತು ಎಲ್ಲಿಂದ ಉಡಾವಣೆ ಆಗೋದು ಅನ್ನೋದು ಮತ್ತು ಯಾವಾಗ ಉಡಾವಣೆ ಆಗೋದು ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. 2022ರಲ್ಲಿ ಉಡಾವಣೆ ಆಗುವಂಥ ಬಹುತೇಕ ಸಾಧ್ಯತೆ ಇದೆ. ಇನ್ನು ಸಣ್ಣ ಪುಟ್ಟ ಬದಲಾವಣೆಗಳಾದರೆ ಇನ್ನು ಮುಂದೆ ಸಹ ಹೋಗ್ಬೋದು, ಅಪ್ಡೇಟ್ ಆಗ್ತಾ ಇರಬೇಕು ಇದಕ್ಕೆ ರಿಲೇಟೆಡ್ ಆಗಿ. ಓಕೆ, ನೆಕ್ಸ್ಟ್ ಕಳೆದ ವಾರದ ಮತ್ತೊಂದು ಹೆಚ್ಚು ಚರ್ಚಿತ ವಿಚಾರವೇನೆಂದರೆ ಸುಯೇಶ್ ಕಾಲುವೆಯಲ್ಲಿ ಒಂದು ಹಡಗು ಅಲ್ಲಿ ಸಿಕ್ಕಾಕೊಂಡಿತ್ತು. ಅದಕ್ಕೆ ರಿಲೇಟೆಡ್ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಓಕೆ, ಸುಯೇಶ್ ಕಾಲುವೆಯಲ್ಲಿ ಹಡಗು ಸಿಕ್ಕಾಕೊಂಡಿರೋದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಹಡಗು ಸಿಕ್ಕಾಕೊಂಡಿದ್ದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಇಡೀ ಜಗತ್ತಿನ ವ್ಯವಹಾರಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವಂಥ ಬಹುತೇಕ ಸಾಧ್ಯತೆಗಳು ಕಂಡುಬರ್ತಾ ಇತ್ತು. ಹಾಗಾಗಿ ಇದು ಹೆಚ್ಚು ಚರ್ಚೆ ಆಗ್ತಾ ಇರೋದು. ಓಕೆ, ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನ ನೋಡ್ತಾ ಹೋದರೆ ಏನಿದೆ ಅಂದರೆ ಸುಯೇಶ್ ಕಾಲುವೆಯಲ್ಲಿ ಎವರ್ಗ್ರೀನ್ ಕಂಪನಿಯ ಎವರ್ ಗಿವೆನ್ ಬೃಹತ್ ಕಂಟೈನರ್ ಹಡಗು ಸಿಲುಕಿಕೊಂಡಿರುವುದರಿಂದ ಸುಮಾರು ಲಾಸ್ಟ್ 4-5 ದಿನಗಳಿಂದ ಹಡಗು ಸಂಚಾರ ಸ್ಥಗಿತವಾಗಿತ್ತು. ನಿಮಗೆ ಗೊತ್ತಿರುವ ಹಾಗೆ ಸುಯೇಶ್ ಕಾಲುವೆ ಜಗತ್ತಿನಲ್ಲಿ ಅತಿ ಹೆಚ್ಚು ಹಡಗು ಸಂಚಾರ ಹೊಂದಿರುವಂಥ ಒಂದು ಕಾಲುವೆ ಆಗಿದೆ. ಅಷ್ಟೇ ಅಲ್ಲ, ಈ ಯುರೋಪಿಯನ್ ಕಂಟ್ರಿಗಳನ್ನೆಲ್ಲ ಈ ಏಷ್ಯನ್ ಕಂಟ್ರಿಗಳಿಗೆ, ಸ್ಪೆಷಲಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ಕನೆಕ್ಟ್ ಮಾಡುವಂಥ ಒಂದು ಮಾರ್ಗ ಇದಾಗಿದೆ. ಹಾಗಾಗಿ ಹೆಚ್ಚು ಸಂಚಾರ ಇರುತ್ತೆ ಅಲ್ಲಿ. ಹಾಗಾಗಿ ಇದು ಹೆಚ್ಚು ಚರ್ಚಿತ ಆಗಿರೋದು. ಪರಿಣಾಮಗಳು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ, ಕಾಲುವೆ ಸಂಪೂರ್ಣವಾಗಿ ಬಂದ್ ಆಗಿರುವ ಕಾರಣ ಸಂಚಾರ ಸ್ಥಗಿತವಾಗಿದೆ. ಹಡಗು ಸಿಲುಕಿದ್ದರೂ ಉತ್ತರದ ಕಡೆಯಿಂದ ಹಲವು ಹಡಗುಗಳು ಕಾಲುವೆ ಪ್ರವೇಶಿಸಿವೆ. ಅವು ಹಿಂದಕ್ಕೂ ಹೋಗಲಾರದೆ ಮುಂದಕ್ಕೂ ಹೋಗಲಾರದೆ ಸಿಲುಕಿಕೊಂಡಿವೆ. ಬೇರೆ ಹಡಗುಗಳೆಲ್ಲ ಆಫ್ರಿಕಾವನ್ನು ಬಳಸಿ ತಮ್ಮ ಪ್ರಯಾಣವನ್ನು ಆರಂಭಿಸ್ತಾ ಇದ್ದಾವಂತ. 213 ಕಾಲುವೆಯ 2 ಬದಿಯಲ್ಲಿ ನಿಂತಿರುವಂಥ ಹಡಗುಗಳ ಸಂಖ್ಯೆ ಅಂತ ಹೇಳ್ತಾ ಇರೋದು. ಓಕೆ, ಇದಿಷ್ಟು ವಿಚಾರ ಕ್ಲಿಯರ್ ಆಗಿರಬೇಕು. ಇದ್ರ ಬಗ್ಗೆ ನಮ್ಗೆ ಇನ್ನೂ ಕ್ಲಿಯರ್ ಆಗಬೇಕಾದ್ರೆ ನೆಕ್ಸ್ಟ್ ನೀವು ಈ ಮ್ಯಾಪು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನಿದೆ ಅಂದರೆ ಇಲ್ಲಿ ಸುಯೇಶ್ ಕಾಲುವೆ 190 ಕಿಲೋಮೀಟರ್ ಉದ್ದವಾಗಿದೆ, 19 ಮೀಟರ್ ಆಳವಾಗಿದೆ. ಈ ಕಾಲುವೆ ಏನು ಮಾಡುತ್ತೆ ಅಂದರೆ ಹಿಂದೂ ಮಹಾಸಾಗರ ಪ್ರವೇಶಕ್ಕೆ ಹೆಬ್ಬಾಗಿಲಾಗಿದೆ. ಹಿಂದೂ ಮಹಾಸಾಗರಕ್ಕೆ ನಾವು ಎಂಟ್ರಿ ಕೊಡಬೇಕಾದ್ರೆ ಇದೊಂದು ರೀತಿ ಹೆಬ್ಬಾಗಿಲು. ಅಲ್ಲಿಂದ ಬಂದರೆ ನಮಗೆ ಈಸಿ, ಕಡಿಮೆ ಸಮಯದಲ್ಲಿ ಬರ್ಬೋದು ಮತ್ತು ಕಡಿಮೆ ನಾವು ಇಂಧನವನ್ನು ಕೂಡ ವ್ಯಯ ಮಾಡ್ಬೋದು. ಓಕೆ, ಇಲ್ಲಂದರೆ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಬಳಸ್ಕೊಂಡು ನಾವು ಬರಬೇಕು. ಅದು ಭಾಳ ಲಾಂಗ್ ಆಗುತ್ತೆ ಮತ್ತು ಹೆಚ್ಚು ಸಮಯ ಬೇಕಾಗುತ್ತೆ ಮತ್ತು ಆರ್ಥಿಕವಾಗಿ ಕೂಡ ಹೆಚ್ಚು ಹೊರೆಯಾಗುವಂಥ ಒಂದು ಮಾರ್ಗ ಅದಾಗಿದೆ. ಓಕೆ, ಇನ್ನೂ ಒಂದು ವಿಚಾರ ನಿಮಗೆ ಕಾಣಿಸ್ತಾ ಇದೆ. ಸುಯೇಶ್ ಕಾಲುವೆ ವಿಶ್ವದಲ್ಲಿಯ ಬಹಳಷ್ಟು ದಟ್ಟವಾದ ಹಡಗು ಸಂಚಾರದ ಕಾಲುವೆಯಾಗಿದ್ದು ದಿನವೊಂದಕ್ಕೆ 100ಕ್ಕಿಂತ ಅಧಿಕ ಹಡಗುಗಳು ಈ ಮಾರ್ಗದಲ್ಲಿ ಚಲಿಸುತ್ತವೆ. ಪ್ರತಿ ಹಡಗು ಕಾಲುವೆಯನ್ನು ದಾಟಲು ಸುಮಾರು 12 ಗಂಟೆಗಳ ಸಮಯ ಬೇಕು ಅಂತ ಇರೋದು. ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋದರೆ ನಿಮಗೆ ಇನ್ನೂ ಕ್ಲಿಯರ್ ಆಗಬೇಕು. ಆಲ್ರೆಡಿ ಈ ಸಮಸ್ಯೆ ಇವತ್ತಿನ ದಿನಪತ್ರಿಕೆ ಅಂದರೆ ಮಾರ್ಚ್ 30ರ ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದೇನೆಂದರೆ
ಸುಯೇಜ್ ಕಾಲುವೆಯಲ್ಲಿ ಸಿಲುಕಿದ್ದ ಹಡಗನ್ನು ತೆರವುಗೊಳಿಸಿದ್ದಾರೆ. ಆ ಮಾರ್ಗ ಮತ್ತೆ ಸಂಚಾರಕ್ಕೆ ಈಗ ಅವೈಲೇಬಲ್ ಇದೆ ಅಂತ. ಓಕೆ, ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಸುಯೇಜ್ ಕಾಲುವೆ ಎಲ್ಲಿದೆ ಅಂತ ಮೊದಲು ಗೊತ್ತಾಗಬೇಕು. ಸುಯೇಜ್ ಕಾಲುವೆ ಆಫ್ರಿಕಾ ಮತ್ತು ಏಷ್ಯಾ ಈ ಎರಡು ಖಂಡಗಳು ಸಂಧಿಸುವಂಥ ಒಂದು ಭೂಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಮಾನವ ನಿರ್ಮಿತ ಕಾಲುವೆ ಇದು. ಅಂದರೆ ಮೆಡಿಟೇರಿಯನ್ ಸಿ ಮತ್ತು ರೆಡ್ ಸಿ ಇವೆರಡನ್ನು ಕನೆಕ್ಟ್ ಮಾಡುವಂಥ ಒಂದು ಕಾಲುವೆ ಇದಾಗಿದೆ. ಯಾಕೆ ಇದು ಜಗತ್ತಿನಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅಂದರೆ, ಈ ಮ್ಯಾಪಲ್ಲಿ ಗೊತ್ತಾಗುತ್ತೆ ನಿಮಗೆ, ವರ್ಲ್ಡ್ ಮ್ಯಾಪ್ ಕಾಣಿಸ್ತಾ ಇದೆ. ಸುಯೇಜ್ ಕಾಲುವೆ ಇರೋದು ಈ ಭಾಗದಲ್ಲಿ ಇರೋದು ಸುಯೇಜ್ ಕಾಲುವೆ. ಫಾರ್ ಎಕ್ಸಾಂಪಲ್, ಯುರೋಪಿಯನ್ ಕಂಟ್ರಿಗಳು ಭಾರತಕ್ಕೆ ಅಥವಾ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ವ್ಯಾಪಾರ ಮಾಡಬೇಕಾದ್ರೆ ಈ ರೀತಿ ಆಫ್ರಿಕಾವನ್ನು ಸುತ್ತಕೊಂಡು ಬರಬೇಕಾಗಿತ್ತು ಮುಂಚೆ, ಸುಯೇಜ್ ಕಾಲುವೆ ನಿರ್ಮಾಣ ಆಗೋದಕ್ಕಿಂತ ಪೂರ್ವದಲ್ಲಿ. ಆದರೆ ಸುಯೇಜ್ ಕಾಲುವೆ ನಿರ್ಮಾಣ ಆದ ನಂತರ ಯುರೋಪಿಯನ್ ಕಂಟ್ರಿಗಳು ಈ ರೀತಿ ಎಂಟ್ರಿ ಆಗಿ ಮೆಡಿಟೇರಿಯನ್ ಸಮುದ್ರದ ಮೂಲಕ ಸುಯೇಜ್ ಕಾಲುವೆ ದಾಟಿ ರೆಡ್ ಸಿ ಮೂಲಕ ನೆಕ್ಸ್ಟ್ ಹಿಂದೂ ಮಹಾಸಾಗರಕ್ಕೆ ಎಂಟ್ರಿ ಕೊಡ್ತಾವೆ. ಈ ರೀತಿ ಆರ್ಥಿಕವಾಗಿ ಸಾಕಷ್ಟು ಮಿತವ್ಯಯವನ್ನು ಸಾಧಿಸ್ಬೋದು, ಸಮಯದಲ್ಲೂ ಕೂಡ ನಾವು ಸಾಕಷ್ಟು ಮಿತವ್ಯಯವನ್ನು ಸಾಧಿಸ್ಬೋದು. ಹಾಗಾಗಿ ಸುಯೇಜ್ ಕಾಲುವೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ಅಥವಾ ಅತಿ ಹೆಚ್ಚು ಅಲ್ಲಿ ನಾವು ಹಡಗು ಸಂಚಾರ ಆಗೋದನ್ನು ನಾವು ಕಾಣ್ತೇವೆ. ಇಲ್ಲೇನಾದರೂ ಬ್ಲಾಕ್ ಆದರೆ ಇಡೀ ಜಗತ್ತಿನ ವ್ಯಾಪಾರದ ವಹಿವಾಟಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಹೇಳಿದ್ದು ಇದು ಹೆಚ್ಚು ಚರ್ಚೆ ಆಗಿತ್ತು ಲಾಸ್ಟ್ ವೀಕ್ ಅನ್ನುವಂಥ ಒಂದು ವಿಚಾರ ಇಲ್ಲಿ ಕಂಡುಬರ್ತಾ ಇದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾವೀಗ ಮ್ಯಾನ್ಮಾರ್ಗೆ ರಿಲೇಟೆಡ್ ಆಗಿ ರೀಸೆಂಟ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲವೊಂದು ವಿಚಾರ ಪ್ರಕಟ ಆಗಿತ್ತು. ಪ್ರಜಾವಾಣಿ ಅಷ್ಟೇ ಅಲ್ಲ, ಸಾಕಷ್ಟು ಬೇರೆ ಬೇರೆ ಪತ್ರಿಕೆಯಲ್ಲೂ ಕೂಡ ಲಾಸ್ಟ್ 1 or 2 ವೀಕ್ನಿಂದ ಮತ್ತು ಕಳೆದ ತಿಂಗಳಿನಲ್ಲೂ ಕೂಡ ಮ್ಯಾನ್ಮಾರ್ಗೆ ರಿಲೇಟೆಡ್ ಆಗಿ ಸಾಕಷ್ಟು ವಿಚಾರ ಪ್ರಕಟ ಆಗ್ತಾ ಇದ್ದಾವೆ. ಓಕೆ, ಏನಿದು ವಿಚಾರ ನೋಡ್ತಾ ಹೋದರೆ, ಮೊದಲನೇದಾಗಿ ನಮಗೆ ಮ್ಯಾನ್ಮಾರ್ ಬಗ್ಗೆ ಗೊತ್ತಿರಬೇಕು. ಮ್ಯಾನ್ಮಾರ್ ಭಾರತದ ನೆರೆಯ ರಾಷ್ಟ್ರ, ಭಾರತದ ಈಶಾನ್ಯ ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿರುವಂಥ ಒಂದು ರಾಷ್ಟ್ರ. ಆದರೆ ಇತ್ತೀಚೆಗೆ ಮ್ಯಾನ್ಮಾರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥ ರಾಷ್ಟ್ರ. ಏಕೆಂತ ನೋಡ್ತಾ ಹೋದರೆ, ಮ್ಯಾನ್ಮಾರ್ನಲ್ಲಿ ಪ್ರಸ್ತುತ ಮಿಲಿಟರಿ ಆಳ್ವಿಕೆ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ತೇವೆ. ಹೋದ ವರ್ಷನೇ 2020 ಎಂಡಲ್ಲಿ ಒಂದು ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆದರೆ ಆ ಸರ್ಕಾರವನ್ನು ಪದಚ್ಯುತಿಗೊಳಿಸಿ ಅಲ್ಲಿ ಮಿಲಿಟರಿ ಆಳ್ವಿಕೆ ಆರಂಭಗೊಂಡಿದೆ. ಇದನ್ನು ವಿರೋಧಿಸಿ ಅಲ್ಲಿನ ಜನ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಹೋರಾಟ ಮಾಡ್ತಾ ಇದ್ದಾರಲ್ವ ಅವರ ವಿರುದ್ಧ ಅಲ್ಲಿನ ಮಿಲಿಟರಿ ದಬ್ಬಾಳಿಕೆ ಅಥವಾ ಅವರಿಗೆ ಶೋಷಣೆ ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಾರು 74 ಜನ ಹತ್ಯೆಯಾಗಿದ್ದಾರೆ. ಇದು ಒಂದಿನದ ರಿಪೋರ್ಟ್ ಆಗಿರ್ಬೋದು ಅಷ್ಟೇ. ಈ ರೀತಿ ಪ್ರತಿದಿನವೂ ಕೂಡ ಅಲ್ಲಿನ ಜನರ ಮೇಲೆ ಅಲ್ಲಿನ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿನ ಜನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ ಅಲ್ಲಿನ ಮಿಲಿಟರಿ ಸರ್ಕಾರ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋದರೆ, ಮ್ಯಾನ್ಮಾರ್ಗೆ ರಿಲೇಟೆಡ್ ಆಗಿ ನಿಮಗೆ ಆಂಗ್ ಸಾನ್ ಸೂಕಿ ಬಗ್ಗೆ ಗೊತ್ತಿರಲೇಬೇಕು. ರೀಸೆಂಟಾಗಿ 2022ರಲ್ಲಿ ಇವರ ನೇತೃತ್ವದ ಸರ್ಕಾರವೇ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ, ಚುನಾಯಿತ ಸರ್ಕಾರ. ಆದರೆ ಈ ಸರ್ಕಾರವನ್ನು ಪದಚ್ಯುತಿಗೊಳಿಸಿ ಅಲ್ಲಿನ ಸೈನ್ಯ ಮಿಲಿಟರಿ ಆಳ್ವಿಕೆಯನ್ನು ಆರಂಭಿಸುತ್ತೆ. ಆಂಗ್ ಸಾನ್ ಸೂಕಿಗೆ ರಿಲೇಟೆಡ್ ಆಗಿ ಸಾಕಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ ಎಕ್ಸಾಮಲ್ಲಿ. ಅಷ್ಟೇ ಅಲ್ಲ, ಇವರಿಗೆ ನೋಬೆಲ್ ಶಾಂತಿ ವಿಭಾಗದಲ್ಲಿ ನೋಬೆಲ್ ಅವಾರ್ಡ್ ಸಹ ಲಭಿಸಿದೆ. ಓಕೆ, ಮ್ಯಾನ್ಮಾರ್ಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದನ್ನು ನಾವು ನೋಡ್ತೇವೆ. ಎಸ್ಪೆಷಲಿ ಮ್ಯಾನ್ಮಾರ್ ಜೊತೆ ಗಡಿ ಹಂಚಿಕೊಂಡಿರುವಂತಹ ಮಣಿಪುರ ಏನು ರಾಜ್ಯ ಇದೆ ಅಲ್ವಾ, ಆ ರಾಜ್ಯ ಸರ್ಕಾರ ಆ ಮ್ಯಾನ್ಮಾರ್ ಜೊತೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆಗಳ ಜಿಲ್ಲಾಡಳಿತಕ್ಕೆ ಒಂದು ಪತ್ರವನ್ನು ಸಹ ಬರೆದಿದೆ. ಏನಿದೆ ಪತ್ರದ ಸಾರಾಂಶ ಅಂತ ನೋಡ್ತಾ ಹೋದರೆ, ಮ್ಯಾನ್ಮಾರ್ನ ನಾಗರಿಕರನ್ನು ಮರಳಿ ಹಿಂದಕ್ಕೆ ಕಳಿಸುವುದು. ಒಂದು ವೇಳೆ ಅಲ್ಲಿನ ಹಿಂಸಾಚಾರವನ್ನು ತಾಳಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಅಲ್ಲಿನ ಜನ ಬೇರೆ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ, ಆಲ್ರೆಡಿ ಹೋಗುವಂಥ ಸಾಧ್ಯತೆಯೂ ಇರುತ್ತೆ. ಈ ರೀತಿ ಮಣಿಪುರಿಗೆ ಏನಾದರೂ ವಲಸೆ ಬಂದರೆ ಅಂತಹ ನಾಗರಿಕರನ್ನು ವಾಪಸ್ ಅವ್ರ ದೇಶಕ್ಕೆ ಕಳಿಸಬೇಕು. ಅವರಿಗಾಗಿ ಯಾವುದೇ ಕಾರಣಕ್ಕೂ ನಿರಾಶ್ರಿತ ಶಿಬಿರಗಳನ್ನು ತೆಗೀಬಾರ್ದು ಅಂತ ಮಣಿಪುರ ರಾಜ್ಯ ಸರ್ಕಾರ ಅಲ್ಲಿನ ಗಡಿ ಭಾಗದಲ್ಲಿರುವಂಥ ಜಿಲ್ಲಾಡಳಿತಕ್ಕೆ ಪತ್ರವನ್ನು ಕೂಡ ರವಾನಿಸಿದೆ. ಈ ರೀತಿ ಮಯನ್ಮಾರಲ್ಲಿ ನಡೀತಿರುವಂಥ ಹಿಂಸಾಚಾರ ಎಷ್ಟು ಗಂಭೀರವಾಗಿದೆ ಅಂದರೆ, ಅಲ್ಲಿನ ಜನ ಆ ಹಿಂಸಾಚಾರವನ್ನು ಎದುರಿಸಲು ಸಾಧ್ಯವಾಗದೆ ಬೇರೆ ಬೇರೆ ದೇಶಗಳಿಗೆ ಅಕ್ರಮವಾಗಿ ವಲಸೆ ಕೂಡ ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿನ ಜನ ಪ್ರಜಾಪ್ರಭುತ್ವ ಸರ್ಕಾರದ ಪರವಾಗಿದ್ದರೂ ಕೂಡ ಅಲ್ಲಿನ ಸೈನ್ಯ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಇನ್ನೊಂದು ನಮ್ಮ ರಾಜ್ಯಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರ ಏನೆಂದರೆ, ರಾಜ್ಯಾದ್ಯಂತ ಮಾರ್ಚ್ 27ರಂದು ನಡೆದ ಮೆಗಾ ಲೋಕ್ ಅದಾಲತ್ನಲ್ಲಿ ದಾಖಲೆಯ ಒಟ್ಟು 3.32 ಲಕ್ಷ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಅಂತ. ಅಂದರೆ ಕರ್ನಾಟಕದಲ್ಲಿ ಮಾರ್ಚ್ 27ರಂದು ನಡೆದಂಥ ಮೆಗಾ ಲೋಕ್ ಅದಾಲತ್ನಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಇದು ರಾಷ್ಟ್ರೀಯ ದಾಖಲೆ ಸಹ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಏನು ವಿಚಾರ ಅಂತ ನೋಡ್ತಾ ಹೋದರೆ, ಲೋಕ್ ಅದಾಲತ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಇರಬೇಕು ನಿಮಗೆ. ನ್ಯಾಯಾಂಗಕ್ಕೆ ರಿಲೇಟೆಡ್ ಸಾಕಷ್ಟು ಹೆಚ್ಚು ಚರ್ಚೆಯಲ್ಲಿರುತ್ತೆ ಲೋಕ್ ಅದಾಲತ್ ಅನ್ನುವಂಥ ಒಂದು ಟಾಪಿಕ್.
ಲೋಕ ಅದಾಲತ್ ಅಂದರೆ ಕೋರ್ಟಲ್ಲಿರುವಂತಹ ಏನು ಕೇಸ್ಗಳು ನಡೀತಾ ಇರ್ತಾವಲ್ವ, ಆ ಕೇಸ್ ಅಥವಾ ಪ್ರಕರಣಕ್ಕೆ ರಿಲೇಟೆಡ್ ಆಗಿರುವಂಥ ಎರಡು ಪಕ್ಷಗಳು ಅಥವಾ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾತುಕತೆಯ ಮೂಲಕ ತಮ್ಮ ಪ್ರಕರಣಗಳನ್ನು ಅಥವಾ ಒಪ್ಪಂದದ ಮೂಲಕ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಬಯಸಿದ್ರೆ ಲೋಕ ಅದಾಲತ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ರೀತಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಕೇಸುಗಳನ್ನು ಈ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗಿದೆ. ಅಂದರೆ ಒಂದು ರೀತಿ ಭಾರತ ನ್ಯಾಯಾಂಗ ವ್ಯವಸ್ಥೆ ಹೆಚ್ಚು ವಿಳಂಬವಾಗಿದೆ, ಹೆಚ್ಚು ವೆಚ್ಚ ಆಗಿದೆ ಅನ್ನುವಂಥ ಕೆಲವೊಂದು ಟೀಕೆಗಳು ಕಂಡು ಬರ್ತಾವಲ್ವ, ಅದಕ್ಕೆ ಸೊಲ್ಯೂಷನ್ ಆಗಿ ಲೋಕ ಅದಾಲತ್ತು ಇರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಓಕೆ, ಇದಿಷ್ಟು ವಿಚಾರಗಳು ಈ ವಾರದ ಕರೆಂಟ್ ಅಫೇರ್ಸ್ ಆಗಿದ್ದು, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.